ಆಕಾಶವಾಣಿ ಹಾಸನ. ಹಿರಿಯರ ಜೀವನದ ಹಾದಿಯನ್ನು ಪರಿಚಯಿಸುವ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿ ಮದಲಾಪುರ ಗ್ರಾಮದ ಹಿರಿಯ ವಿದ್ಯುತ್ ಗುತ್ತಿಗೆದಾರರು ಹಾಗೂ ಸಮಾಜ ಸೇವಕರಾದ ಎಂಎಸ್ ರಂಗೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿ ಮದಲಾಪುರ ಗ್ರಾಮದ ಎಂಎಸ್ ರಂಗೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಮದಲಾಪುರ ಅವರ ಹುಟ್ಟೂರು. ಅವರ ಬಾಲ್ಯದ ಜೀವನವನ್ನು ಕೂಡ ಅವರು ಮದಲಾಪುರದಲ್ಲೇನೆ ಕಳೆದ್ರು. ಆನಂತರದ ದಿವಸಗಳಲ್ಲಿ ಬದುಕಿಗಾಗಿ ಅವರು ಬೇರೆ ಬೇರೆ ಊರುಗಳಿಗೆ ಹೋದ್ರು. ಈಗ ಸದ್ಯ ಹೊಳೆನರಸೀಪುರದಲ್ಲಿ ನೆಲೆಯನ್ನ ನಿಂತು ಅಲ್ಲಿ ಜೀವನವನ್ನ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಬದುಕಿನ ಅನುಭವಗಳು ಹೇಗಿತ್ತು ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಂಗೇಗೌಡ್ರೆ. ನಮಸ್ಕಾರ ಸರ್. ರಂಗೇಗೌಡ್ರೆ, ಎಷ್ಟು ವಯಸ್ಸು ನಿಮ್ಗೆ? ನಮಗೆ 65 ಸರ್. 65 ವರ್ಷ. ನೀವು ಹುಟ್ಟಿ ಬೆಳೆದದ್ದೆಲ್ಲ ಮದಲಾಪುರದಲ್ಲಿ? ಸರ್, ನಾನು ಹುಟ್ಟಿ ಬೆಳೆದದ್ದೆಲ್ಲ ಮದಲಾಪುರ ಕಡು ಗ್ರಾಮದಲ್ಲಿ ಸರ್. ಕಡು ಗ್ರಾಮದಲ್ಲಿ ಹುಟ್ಟಿ ನಾನು 75ನೇ ಇಸ್ವಿ ಒಳಗೆ ಊರ್ ಬಿಟ್ಟದ್ದು ಸರ್. 75ನೇ ಇಸ್ವಿ ಒಳಗೆ ಊರ್ ಬಿಟ್ಟು ಮಡಿಕೇರಿ, ನಾಪೋಕ್ಲು, ಮೂರ್ನಾಡು, ಕಕ್ಕಬ್ಬೆ, ಬಾಗಮಂಡ್ಲ, ತಲಕಾವೇರಿಯಲ್ಲಿ ನನ್ನ ಕೂಲಿ ಕೆಲಸವನ್ನು ಮುಂದುವರ್ಸ್ಕೊಂಡು ಬಂದೆ ಸರ್. ಅಲ್ಲಿಂದ 76ನೇ ಇಸ್ವಿಗೆ ಅರ್ಕಲಗೂಡು ತಾಲೂಕಿಗೆ ಬಂದೆ ಸರ್. ಅರ್ಕಲಗೂಡು ತಾಲೂಕಿಗೆ ಬಂದು ಸೂರಪ್ಪ ಅಂತ ಒಬ್ರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಸರ್. ಅವ್ರ ಹತ್ರ ನಾನು ಕೂಲಿ ಕೆಲಸಕ್ಕೆ ಸೇರ್ಕೊಂಡೆ. ಈಗ 75ರಲ್ಲಿ ಊರ್ ಬಿಟ್ಟೆ ಅಂತ ಹೇಳಿದ್ರಲ್ಲ, ಎಷ್ಟು ವಯಸ್ಸು ನಿಮ್ಗಾಗ? ಆಗ ನನಗೆ 14 ವರ್ಷ ಇರ್ಬೋದು ಸರ್. 14 ವರ್ಷ ವಯಸ್ಸು. ಹೌದು ಸರ್. ಯಾಕೆ ಊರ್ ಬಿಟ್ರಿ? ಓದ್ತಾ ಇರ್ಲಿಲ್ವಾ? ಸರ್, ಓದಕ್ಕೆ ಇದೇ ಗ್ರಾಮದ ಸರ್ಕಾರಿ ಸ್ಕೂಲಿನಲ್ಲಿ 4ನೇ ಕ್ಲಾಸ್ ವರೆಗೂ ಓದ್ದೆ ಸರ್. ಭಾರಿ ಕಷ್ಟ ಸರ್. ನಮ್ಮ ತಂದೆ ತಾಯಿಗಳಿಗೆ ನಮಗೆ ಅನ್ನ ಸೃಷ್ಟಿ ಮಾಡಕ್ಕೆ ಕಷ್ಟ ಆಗಿತ್ತು. ಆ ಕಾರಣದಿಂದ ನಾನು ಏನಾರು ಒಂದು ಕೆಲಸ ಹುಡುಕಿ ನಮ್ಮ ಮನೆಯನ್ನು ಬದುಕಿಗಾಗಿ ಹೋರಾಟ ಮಾಡಲೇಬೇಕು ಅಂತ ಹೊರಗಡೆ ಹೋದೆ ಸರ್. ಹೊರಗಡೆ ಹೋದಾಗ ನಾನು ಹೇಳಿದ್ನಲ್ಲ ಊರುಗಳಲ್ಲಿ, ಆ ಊರುಗಳಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದೆ. 76ನೇ ಇಸ್ವಿಲಿ ಅರ್ಕಲಗೂಡಿಗೆ ಬಂದೆ ಸರ್. ಈಗ ಅರ್ಕಲಗೂಡಿಗೆ ಬರೋದಕ್ಕಿಂತ ಮೊದಲು ಇಲ್ಲಿ 4ನೇ ಕ್ಲಾಸ್ ವರೆಗೂ ಓದ್ದೆ ಅಂತ ಹೇಳಿದ್ರಲ್ಲ, ಅವಾಗ ಗ್ರಾಮದ ಪರಿಸ್ಥಿತಿ ಹೇಗಿತ್ತು? ಅವಾಗ ಭಾರಿ ಕಷ್ಟ ಸರ್. ಗ್ರಾಮದಲ್ಲಿ ಎಲ್ಲಾರ ಮನೆಯಲ್ಲೂ ಕಷ್ಟ. ಅದರಿಂದಲೇ ನಾನು ಹೊರಗಡೆ ಹೋಗ ಕಾರಣ ಸರ್. ತಂದೆಯವರು ಏನು ವೃತ್ತಿ ಮಾಡ್ತಾ ಇದ್ರು? ನಮ್ಮ ತಂದೆಯವ್ರು ಕೂಲಿ ವೃತ್ತಿ ಸರ್. ಕೂಲಿ ಮಾಡ್ಕೊಂಡು ಬರೋರು. ಅಷ್ಟೊತ್ತಿಗೆ ಅವ್ರಿಗೆ ಏಜ್ ಆಗಿತ್ತು. ಏಜ್ ಆಗಿದ್ರು ನಮ್ಮನ್ನು ಕೂಲಿ ಮಾಡಿ ಈ ಕೆಸಿನ ಸೊಪ್ಪು ಅಂತ ಬರ್ತದೆ, ಆ ಕೆಸಿನ ಸೊಪ್ಪು ತಂದು ಬೇಯಿಸಿ ಕೊಡೋರು. ಆ ಕೆಸಿನ ಸೊಪ್ಪನ್ನು ತಿಂದು ನಾವು ಜೀವನ ಸಾಕ್ತಿದ್ವಿ ಸರ್. ಕೆಸಿನ ಸೊಪ್ಪಲ್ಲೇ ಜೀವನ ಆಗ್ಬೇಕು. ಜೀವನ. ಎಷ್ಟು ಜಮೀನಿತ್ತು ನಮ್ದಾಗ? ಜಮೀನ್ ಇತ್ತು ಸರ್. ಜಮೀನ್ ಇದ್ರು ಇವರೆಲ್ಲ 100 ರೂಪಾಯಿಗೆ, 500 ರೂಪಾಯಿಗೆ, 1000 ರೂಪಾಯಿಗೆ ಎಲ್ಲಾ ಜಮೀನು ಬೇರೆಯವರಿಗೆ ಭೋಗ್ಯ, ಇಳುಭೋಗ್ಯ, ಆ ಭೋಗ್ಯ, ಈ ಭೋಗ್ಯ ಮಾಡಿದ್ರು ಸರ್. ಆಗ ನಮಗೆ ಜಮೀನ್ ಇಲ್ಲ ಸರ್. ನಮ್ಮ ತಂದೆ ತಾಯಿ ಹೋಗಿ ಕಾಫಿ ತೋಟದಲ್ಲಿ ಕೆಲಸ ಮಾಡಿದ್ರೆ ಜೀವನ, ಇಲ್ಲ ಅಂದ್ರೆ ಜೀವನ ಇಲ್ಲ ಸರ್. ಈಗ ಅವಾಗೆಲ್ಲ ಜಮೀನು ಇರ್ಲಿಲ್ಲ, ಹಂಗಾಗಿ ವೃತ್ತಿ ಏನ್ ಮಾಡ್ತಾ ಇದ್ರು ನಿಮ್ ತಂದೆಯವರು? ನಮ್ಮ ತಂದೆಯವರು ಅದೇ ಕೂಲಿ. ಕೂಲಿ ಬಿಟ್ರೆ ಇನ್ನೇನು ಇಲ್ಲ ಸರ್. ಹೋಗೋರು ಯಾರು ಕರೀತಾರ ಅವ್ರಿಗೆ ಕೂಲಿ ಮನೆಗೆ ಹೋಗೋದವ್ರು ಎಷ್ಟು ಕೊಡ್ತಾರೆ ಅಷ್ಟು ದುಡ್ತಾರವರು. ನಮಗೆ ದಿನಸಿ ಬರೋದು, ಆ ದಿನಸಿ ಹಂಗ್ ತಗೊಂಬಂದು ನಮಗೆ ಮಾಡಿ ಕೊಡೋರು ಸರ್. ಎಷ್ಟು ಜನ ಮಕ್ಕಳು ನೀವು? ನಾವು 5 ಜನ ಸರ್. 5 ಜನ ಮಕ್ಕಳು. ನೀವೇ ದೊಡ್ಡರ? ನಾವು ದೊಡ್ಡರಲ್ಲ ಸರ್. ನಮ್ಮ ಅಕ್ಕ ಅವರೊಬ್ರು ಇದಾರೆ. ಅವ್ರದ್ದು 78ರಲ್ಲಿ ಇಲ್ಲೇ ಕಲ್ಲಾರೆ ಕೊಪ್ಪಳು ಅಂತ ಮದುವೆ ಮಾಡಿದ್ವಿ ಸರ್. ಇನ್ನ ನಮ್ಮ ಅಣ್ಣವರು ಆನಂದ್ ಅಂತ ಅವರು ಇದ್ರು ಸರ್. ರಾಜ್ಕುಮಾರ್ ತೀರೋದ್ರು ಅಂತ 7ನೇ ಇಸ್ವಿಲಿ ಅವರು ಕಾಲ ಆದ್ರು ಸರ್. ಹ್ಯಾಂಗಿಂಗ್ ಮಾಡ್ಕೊಂಡ್ ಕಾಲ ಆದ್ರು ಸರ್. ರಾಜ್ಕುಮಾರ್ ಹೋಗ್ಬಿಟ್ರು ಅಂತ ಹೇಳಿ? ರಾಜ್ಕುಮಾರ್ ಹೋದ್ರು. ಅಂತ ವ್ಯಕ್ತಿನೇ ಹೋದ್ರಲ್ಲ, ನಂದೇನು, ನಾನೇನ್ ಮಾಡಕ್ಕಾಯ್ತದೆ. ಅವರು ಸ್ವಲ್ಪ ಕಲಾವಿದ್ರು ಸರ್. ಅವರು ಹೋಗ್ಬಿಟ್ರು ಸರ್. ಏನ್ ಕೆಲಸ ಮಾಡ್ತಿದ್ರು ಅವರು? ಕೂಲಿ ಸರ್. ಕೂಲಿ ಕೆಲಸ ಮಾಡೋರು. ಕೂಲಿ ಕೆಲಸ. ಕಲಾವಿದ್ರು ಅಂತ ಅಂದ್ರೆ ಏನ್ ಮಾಡ್ತಿದ್ರು? ಎಲ್ಲಾ ಪಾತ್ರಗಳನ್ನ ಮಾಡೋರು ಸರ್. ದುರ್ಯೋಧನ ಮಾಡೋರು, ಭೀಮನ್ ಮಾಡೋರು. ಅವರು ಒಳ್ಳೊಳ್ಳೆ ದಾನವ ಪಾತ್ರ ಮಾಡೋರು ಸರ್. ದಾನವ ಪಾತ್ರ ಮಾಡ್ಕೊಂಡು ಎಲ್ಲ ನಮ್ಮ ಊರಿನಲ್ಲಿ ಒಳ್ಳೆ ಹೆಸರು ಗಳಿಸಿದ್ರು. ನಮ್ಮ ಊರಿಗೆ ಮಾತ್ರ ಅವರು ಅಂದ್ರೆ ಒಳ್ಳೆ ಹೆಸರಿತ್ತು ಸರ್. ಅದಕ್ಕೆ ರಾಜ್ಕುಮಾರ್ ತೀರೋದ್ರು ಅನ್ನೋ ಒಂದೇ ಕಾರಣಕ್ಕೆ ನಾವೇ ಅವ್ರು ಹೋದ್ಮೇಲೆ ನಾವೇ ಇರ್ಬೇಕು ಅಂತ ಹ್ಯಾಂಗ್ ಮಾಡ್ಕೊಂಡು ಹೋಗಿದ್ದು ಸರ್. ನೀವೇ 3ನರ? ನಾನು 2ನೇ ಸರ್. 2ನೇರು ನೀವು? ಹೌದು ಸರ್. ಇನ್ನು 2 ಜನ ಇದ್ದಾರೆ ಇಲ್ಲೇ ಮದಲಾಪುರದಲ್ಲೇ ಇದ್ದಾರೆ. ನಾವೆಲ್ಲ ಡಿವೈಡ್ ಆಗಿದೆ. ನಮ್ಮ ಅಣ್ಣನ ಮಗ ನಾನು ಮಾತ್ರ ಒಟ್ಟಿಗಿದ್ದೀವಿ. ಅವ್ರೆರಡು ಬೇರೆ ಬೇರೆ ಇದ್ದಾರೆ ಸರ್. ಈಗ ಕೆಲಸ ಮಾಡಕ್ಕೆ ಬೇರೆ ಬೇರೆ ಊರ್ಗ್ ಹೋದೆ ಅಂತ ಹೇಳಿದ್ರಲ್ಲ, ಯಾಕೆ ಹೋಗ್ಬೇಕು ಅಂತ ಅನಿಸ್ತು? ಮನೇಲಿ ಕಳ್ಸಿದ್ರೋ ಇಲ್ಲ ನೀವೇ ಹೋದ್ರ ಹೆಂಗೆ? ಇಲ್ಲ ಸರ್, ನಾನು ವಾಲಂಟಿಯರಿಗೆ ಹೋದೆ ಸರ್. ನಾನು ಇರಬಾರ್ದು, ಕಷ್ಟ ಕಾರ್ಪಣ್ಯಗಳನ್ನು ಹೋಗ್ಲಾಡಿಸ್ಬೇಕು ಅಂತ ಹೊರಗಡೆಗೆ ಹೋದೆ ಸರ್. ಹೊರಗಡೆಗೆ ಹೋಗಿ ನಾನು ಅವತ್ತಿಂದ ಇವತ್ತವರೆಗೂ ನಮ್ಮ ಅಮ್ಮನಿಗೆ ನಾನು ಗೆದ್ರಲ್ಲಿ
ಅವ್ರು ಏನಾದ್ರು ಕೇಳಿದ್ರೆ ಆ ದುಡ್ಡು ಕೊಟ್ಕೊಂಡೇ ಬಂದಿನಿ ಸರ್. ಹಣವನ್ನು ಕೊಡದೆ ನಾನು ಇಲ್ವೇ ಇಲ್ಲ. ಬೇಕಾದ್ರೆ ನಮ್ಮ ತಾಯಿ ಇಲ್ಲಿದ್ದಾರೆ, ಪ್ರತಿಯೊಂದು ಹೇಳ್ತಾರೆ. ನನ್ನ ಮಗ ಇರೋದಕ್ಕೆ ನನ್ನ ಮನೆ ಉಳಿದೈತೆ, ಇಲ್ದ ಹೋಗಿ ನನ್ನ ಮನೆ ಯಾವತ್ತೋ ಏನೋ ಆಗಿ ಹೋಗಿರೋದು ಅಂತ ಹೇಳ್ತಾರೆ ಅವ್ರು. ಇಲ್ಲಿ ಓದುವಾಗ ಎಲ್ಲ ಹೇಳ್ತಾರೆ ಒಳ್ಳೆ ಪಟೇಲ್ರಿದ್ದಂಗಿದ್ರು ಚೆನ್ನಾಗಿದ್ರು ಅಂತ ಹೇಳ್ಬಿಟ್ಟು. ಯಾವ ತರ ಇರ್ತಾ ಇದ್ರಿ ಇಲ್ಲಿ ಓದುವಾಗ ನೀವು? ಆಗ ಸರ್ ನನ್ನ ಹುಡುಗನಲ್ಲಿ ಭಾರಿ ಜನಸಮೂಹ ಸೇರಿಸಿ ಹುಡುಗರನ್ನ ಯುವಕರನ್ನೆಲ್ಲ ಸೇರಿಸ್ಕೊಂಡು ಗೋಲಿ ಆಡೋದು, ಬುಗ್ರಿ ಆಡೋದು, ಚೆಂಡಾಡೋದು, ಲಗೋರಿ ಆಟ ಆಡೋದು, ಕಬಡ್ಡಿ ಆಡೋದು. ನನ್ನ ಆಟ ನೋಡಕ್ಕೆ ನಮ್ಮ 3 ಜನ ಖುಷಿಯಾಗಿ ಸುತ್ತ ನಿಂತಿರೋರು. ಅವ್ನ್ ಪಟೇಲ ಇದ್ದಂಗೆ ಕನೆಯ ಅಂತ ಹೇಳೋರು ಸರ್. ಪಟೇಲ ಅಂತ ಹೇಳಿದ್ದು ಇವತ್ತುವೆ ಎಷ್ಟೋ ಜನಕ್ಕೆ ಇಲ್ಲಿ ರಂಗೇಗೌಡರು ಅಂದ್ರೆ ಗೊತ್ತಿಲ್ಲ, ಕಟ್ಟೆಮನೆ ಪಟೇಲ ಅಂದ್ರೆ ತಕ್ಷಣ ಗೊತ್ತಾಯ್ತದೆ. ಆತರ ಒಂದು ಅವತ್ತಿನ ಕಾಲದಿಂದ ನಡ್ಕೊಂಡ್ ಬಂದ್ರು ಸರ್. ಕಟ್ಟೆಮನೆ ಅಂದ್ರೆ ಏನು? ಕಟ್ಟೆಮನೆ ಅಂದ್ರೆ ನಮ್ಮ ಮನೆ ಸುತ್ತ ಬಂದು ನ್ಯಾಯ ಪಂಚಾಯತಿ ಮಾಡೋರು ಊರ್ನವರು. ಏನೇ ಇದ್ರು ನಮ್ಮ ಮನೆ ಹತ್ರ ಬಂದು, ಅವಾಗ ದೇವಸ್ಥಾನ ಅಲ್ಲಿ ಇಲ್ಲಿ ಸೇರ್ತತ್ರ, ಕಟ್ಟೆಮನೆ ಅಂತ ಕಟ್ಟೆ ಹತ್ರಲೇ ಬಂದು ನ್ಯಾಯ ಪಂಚಾಯತಿ ಮಾಡ್ತಾರೆ ಸರ್. ಆಗ ನ್ಯಾಯ ಪಂಚಾಯತಿ ಮಾಡಿ ಯಾರಿಗಾರು ಏನಾದ್ರು ತೊಂದರೆ ಆದ್ರೆ ಎಲ್ಲ ಅಲ್ಲಿ ಸೇರ್ಕೊಳ್ಳೋರು ಸರ್. ಯಾವುದೇ ಒಂದು ದೇವಸ್ಥಾನದ ಅಭಿವೃದ್ಧಿ ಇರ್ಬೋದು, ಊರಿನ ಅಭಿವೃದ್ಧಿ ಇರ್ಬೋದು, ಪ್ರತಿಯೊಂದು ಅಭಿವೃದ್ಧಿಗೂ ಎಲ್ಲ ಸೇರ್ಕೊಂಡು ಅಲ್ಲಿ ಮಾತಾಡೋರು. ಪಟೇಲ್ರುಗಳು, ರೆವಿನ್ಯೂ ಪಟೇಲ್ರು, ಪೊಲೀಸ್ ಪಟೇಲ್ರು, ಇವ್ರುಗಳೆಲ್ಲ ಜನಸಮೂಹ ಸೇರ್ಸ್ಕೊಂಡು ಊರಿನ ಗ್ರಾಮಸ್ಥರು ಸೇರ್ಸ್ಕೊಂಡು ಮಾತಾಡೋರು. ಹಂಗಾಗಿ ಕಟ್ಟೆಮನೆ ಅಂತ ಹೇಳಿ ಬಂತು. ಕಟ್ಟೆಮನೆ ಅಂತ ಹೆಸರು. ಯಾರು ತೀರ್ಮಾನ ಮಾಡ್ತಿದ್ದಾರೆ? ಯಾರು? ಪೊಲೀಸ್ ಪಟೇಲ್ರು ಮತ್ತೆ ರೆವಿನ್ಯೂ ಪಟೇಲ್ರು. ಆ ಪಟೇಲ್ರುಗಳು ಅವತ್ತಿನ ಕಾಲದಲ್ಲಿ, ಇವತ್ತಿನಂಗಲ್ಲ, ಅವತ್ತಿನ ಕಾಲದಲ್ಲಿ ಪಟೇಲ್ರುಗಳೇ ಹೀರೋ. ಅವರು ಏನ್ ಹೇಳ್ತಾರೆ ಊರಿನಲ್ಲಿ, ಗ್ರಾಮದಲ್ಲಿ ಅದಕ್ಕೆ ಕೇಳ್ಬೇಕಾಯ್ತು. ಅದೇ ತರ ನಡ್ಕೊ ಹೋಗೋರು. ಆಗಿನ ಕಾಲಕ್ಕೆ ಎಷ್ಟು ಜನಸಂಖ್ಯೆ ಇತ್ತು, ಎಷ್ಟು ಮನೆಗಳಿದ್ದೋ, ಏನೇನ್ ಕೆಲಸ ಮಾಡೋರು ಊರಿನಲ್ಲಿ? ಆಗಿನ ಕಾಲಕ್ಕೆ ಸರ್ ಏನಪ್ಪಾ ಅಂದ್ರೆ ಒಂದು 30 ಮನೆ ಇತ್ತೇನೋ ಸರ್. 30 ಮನೆ ಹೋಗಿ ಇವತ್ತು 100 ಮನೆ ಆಗಿದೆ. 30 ಮನೆಯವರು ಎಲ್ಲ ಒಂದು ಲೆವೆಲ್ ಅಲ್ಲಿ ಇರೋರು. ನಮ್ಮ ತಂದೆಯವರು ನಮಗೆ ಸಲಹೆ ಕೊಡ್ತಿದ್ರು ಸರ್, ತಪ್ಪನ್ನ ಮಾಡಕ್ ಹೋಗ್ಬೇಡಿ, ತಪ್ಪನ್ನ ಮಾಡಿದ್ದೆ ಆದ್ರೆ ದಂಡ ಅಂತ ಹಾಕೋರು ಸರ್. ದಂಡ ಅಂತ ಹಾಕಿದ್ರೆ ಅವತ್ತು 4 ಆಣಿ ದಂಡ ಕೊಟ್ರುವೆ 40,000 ಇದ್ದಂಗೆ, ಒಂದು ವಿಳ್ಯದಲ್ಲೇ ಕೊಟ್ರುವೆ ದಂಡ ಕೊಟ್ಟಂಗೆ ಅಂತ ನಮ್ಮ ತಂದೆಯವರು ಗೈಡ್ ಮಾಡ್ತಿದ್ರು. ನೀವು ಆತರ ಎಲ್ಲ ಮಾಡಿದ್ದೆ ಆದ್ರೆ ಯಾವುದೇ ಕಾರಣದಲ್ಲೂ ನೀವು ಮುಂದುವರಿಯಕ್ ಆಗೋದಿಲ್ಲ, ನಿಮ್ಮನ್ನ ಕೆಟ್ಟವರು ಅಂತ ತೋರಿಸ್ತಾರೆ ಅಂತ ಹೇಳೋರು ಸರ್. ನಮ್ಮ ತಂದೆಯವರು ಆತರ ಸಲಹೆ ಕೊಟ್ಟವ್ರು ಸರ್. ಆತರ ನೀವು ಬಾಲ್ಯದಲ್ಲಿದ್ದಾಗ ನಿಮ್ಮ ಊರಿನ ಪರಿಸ್ಥಿತಿ ಆತರ ಇತ್ತು? ಹೌದು ಸರ್, ಹೌದು. ಹಂಗಿದ್ದಾಗ್ಲೂ 14ನೇ ವರ್ಷದಲ್ಲೇ ನೀವು ಇಲ್ಲಿಂದ ಕೆಲಸ ಮಾಡ್ಬೇಕು ಅಂತ ಹೋದ್ರಿ. ಮೊದಲು ಎಲ್ಲಿಗೆ ಹೋದ್ರಿ, ಏನ್ ಕೆಲಸ ಮಾಡಿದ್ರಿ? ಮೊದಲು ಕಕ್ಕಬ್ಬೆ, ನಾಪೋಕ್ಲು, ಮೂರ್ನಾಡು, ಮಡಿಕೇರಿ, ತಲಕಾವೇರಿ, ಬಾಗಮಂಡ್ಲ ಈ ಕಡೆ ಎಲ್ಲ ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡೋದು ಸರ್. ಅಲ್ಲಿಂದ ಓಡಾಡಿ ಊರಿಗೆ ಬಂದೆ ಸರ್. ಮತ್ತೆ ಊರಿಗೆ ಬಂದು ನಾವ್ ಏನಾರು ಒಂದ್ ಕೆಲಸ ಮಾಡ್ಲೇಬೇಕು, ಇಲ್ಲಿದ್ರು ಪ್ರಯೋಜನ ಆಗೋದಿಲ್ಲ ಅಂತ ಮತ್ತೆ ನಾನು ಅರ್ಕಲೋಡಿಗೆ ಹೋದೆ ಸರ್. ಅಲ್ಲಿ ಏನ್ ಕೆಲಸ ಮಾಡ್ತಿದ್ರಿ ಕಾಫಿ ಎಸ್ಟೇಟ್ ಅಲ್ಲೆಲ್ಲ? ಕಾಫಿ ಎಸ್ಟೇಟ್ ಅಲ್ಲಿ ಅದೇ ಜನ ಜೊತೆ ಹೋಗೋದು, ಅವರು ಕೆಲಸ ಮಾಡೋರೆಲ್ಲ ಮೇಸ್ತ್ರಿ ಟೈಪ್ಸ್ ಕೆಲಸ ಮಾಡೋರು, ಅವ್ರ ಜೊತೆ ಇರುವೆ. ಅಲ್ಲಿ ಓನರ್ ನಮ್ಮನ್ನ ಕಳ್ಸೋರು, ನಮ್ಮ ಮನೆಯಿಂದ ನೀನು ಹೋಗಪ್ಪ ಅಂತ. ನಾನಲ್ಲಿ ಹೋಗಿ ಕೆಲಸ ನೋಡ್ಕೊಂಡ್ ಬರಿವೆ. ನಮ್ಮ ಅಮ್ಮನಿಗೆ ಅವತ್ತಿಂದಲೂ ಅರ್ಕಲೋಡ್ ಪೊಲೀಸ್ ನಲ್ಲಿ ಇದ್ರು ಒಬ್ರು ಸಬ್ ಇನ್ಸ್ಪೆಕ್ಟರ್ ಉತ್ತಯ್ಯ ಅಂತ, ಅವರು ಅಲ್ಲಿಂದ ದುಡ್ಡು ಕೊಡೋರು. ನಮ್ಮಮ್ಮ ಅರ್ಕಲೋಡಿಗೆ ಬಂದು ದುಡ್ಡು ಇಸ್ಕೊಂಡ್ ಬರೋರು ಮನೆಗೆ. ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಈ ತರ ಬೇರೆ ಬೇರೆ ಊರುಗಳಲ್ಲಿ? ಬೇರೆ ಬೇರೆ ಊರುಗಳಲ್ಲಿ ಅದೇ ಸರ್, ಒಂದು ವರ್ಷ ಅಲ್ಲಿ. ಆಮೇಲೆ ಎಲೆಕ್ಟ್ರಿಕ್ ಕೆಲ್ಸಕ್ಕೆ ಬಂದದ್ದು. 1 ವರ್ಷಕ್ಕೆ ಸಾಕಾಗ್ಬಿಡ್ತ? ಸಾಕು ಅನ್ನಿಸ್ತಾ? ಸಾಕು ಅನ್ನೋದಲ್ಲ, ಊರಿಗೆ ಬಂದೆ. ಊರಿಗೆ ಬಂದ ತಕ್ಷಣ ಮತ್ತೆ ಹೋಗಕ್ಕೆ ನನಗೆ ಆ ಕಡೆಗೆ ಹೋಗೋದ್ ಬೇಡ, ಏನಾರು ಒಂದ್ ಮಾಡ್ಬೇಕು ಅನಿಸ್ತು. ಇಲ್ಲೇ ಏನಾದ್ರು ನಮ್ ಸ್ಥಳೀಯವಾದ ಜಾಗದಲ್ಲೇ ಮಾಡ್ಬೇಕು ಅಂತ ಹೇಳಿ ನಮ್ ಕಡೆ ಈ ಕಡೆ ಒಲವು ಕೊಟ್ಟೆ ಸರ್. ಈ ಕಡೆ ಒಲವು ಕೊಟ್ಟ ಮೇಲೆ ಈ ಕಡೆ ನಾನು ಅರ್ಕಲೋಡ್ ಸೂರಪ್ನವ್ರು ಅಂತ ಇದ್ರು, ಅವ್ರ ಜೊತೆ ಕೆಲ್ಸಕ್ಕೆ ಸೇರ್ಕೊಂಡೆ. ಅವ್ರ ತಕ್ಕ ಹೆಂಗ್ ಹೋದ್ರಿ? ಸೂರಪ್ನವರು ಹೋದೆ ನಾನು. ಹಿಂಗೆ ನಾನು ಕೆಲಸ ಮಾಡ್ತೀನಿ ಅಂತ ಅಂದೆ. ಅವ್ರು ಎಲೆಕ್ಟ್ರಿಕ್ ಕೆಲಸ ಮಾಡಿಸಿದ್ರು, ಜನ ಇದ್ರು. ಬಾರೆ ಅಂತ ಹೇಳಿ ನನ್ನ ಸೇರ್ಸ್ಕೊಂಡ್ರು. ಸೇರ್ಸ್ಕೊಂಡ್ಮೇಲೆ ಈ ಸೋಫಾ ಸೆಟ್ ಅಂತ ಬರೋದು ಹಿಂದೆ, ಆ ಸೋಫಾ ಸೆಟ್ ಕೆಲಸ ಮಾಡಕ್ ಸೇರ್ಸ್ಕೊಂಡ್ರು. ಆ ಸೋಫಾ ಸೆಟ್ ಕೆಲಸ ಮಾಡಕ್ ಸೇರ್ಕೊಂಡಾಗ ನಾನು ಯಾವುದೇ ಕಾರಣದಲ್ಲೂ ಇದ್ ಬೇಡ, ನಾನು ಬೇರೆ ಕೆಲಸ ಕಲಿಬೇಕು ಅಂತ ಅವ್ರನ್ನ ಕೇಳ್ಕೊಂಡೆ. ಅವರು ಹಂಗಾಗಕ್ರ ಅಂದ್ರು. ಆಗ ನಾನು ಅಲ್ಲಿಂದ ಬಿಟ್ಟು ಪೇಟೆಗೆ ಹೋದೆ. ಪೇಟೆಯಲ್ಲಿ ಒಬ್ರು ನಾಗರಾಜು ಅಂತ, ಅವ್ರ ಹತ್ರ ಎಲೆಕ್ಟ್ರಿಕ್ ಕೆಲಸ ಮಾಡಕ್ ಶುರು ಮಾಡಿದೆ. ಈಗ ಸೋಫಾ ಕೆಲಸ ಯಾಕೆ ಬೇಡ ಅನಿಸ್ತು ನಿಮ್ಗೆ? ನನಗೆ ಸಿಂಧು ಆಗಲ್ಲ ಸರ್, ಅದು ಇಷ್ಟ ಆಗಲಿಲ್ಲ ನನಗೆ. ಇಷ್ಟ ಆಗಲ್ಲ, ನನಗೆ ಏನಾದ್ರು ಬೇರೆ ಕೆಲಸ ಕಲಿಬೇಕು. ಆಗ ಪೇಟೆಗೆ ಹೋಗಿ ಪೇಟೆಯಲ್ಲಿ ನಾಗರಾಜ್ ಅಂತ ಇದ್ರು, ನಾಗರಾಜ್ ಅವರನ್ನ ಸೇರ್ಕೊಂಡು ಅವ್ರ ಜೊತೆ ನಾನು ಯಾವುದೇ ಕಾರಣದಲ್ಲೂ ಕೆಲಸ ಕಲಿಯಲೇಬೇಕು ಅನ್ನೋದಕ್ಕೆ ಕೆಲಸ ಕಲಿತೆ. ಅಲ್ಲಿ ಕಲ್ತಾದ್ಮೇಲೆ ಹುಲಿಕಲ್ಲಲ್ಲಿ ಓಡಾಡ್ತಿದ್ದೆ ಸರ್. ಕೆಲಸಕ್ಕೋಸ್ಕರವ ಅಲ್ಲ, ಈ ಕೆಲಸ ಮಾಡ್ತಿದ್ದೆ, ಹುಲಿಕಲ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಓಡಾಡ್ತಾ ಇದ್ದಾಗ BIನವರು ಅಂತ ಒಬ್ರು ಪರಿಚಯ ಆದ್ರು. ಅವರು ಅವತ್ತಿನ ಕಾಲದಲ್ಲಿ ಮೈಸೂರಿಗೆ ನಡೆದಾಡಿ BI ಮಾಡಿದಂತ ವ್ಯಕ್ತಿ. ಅವ್ರು ಅದಕ್ಕಾಗೆ
ಬಿ ಐನವರು ಅಂತ ಹೆಸರು ಬರೋದು. ಅವ್ರು ಬಿ ಅಯ್ಯಂಗಾರರು, ಬಿ ಐನವರು ಅಂತ ಹೆಸರು ಬರೋದು. ಕಸ್ತೂರಿ ರಂಗನ್ ಅಂತ ಎಸ್ ಬಿ ಇದ್ರು, ಅವರ ತಂದೆಯವರು. ತುಂಬಾ ಬುದ್ಧಿವಂತರು, ತುಂಬಾ ನಮಗೆಲ್ಲ ಸಲಹೆ ಸೂಚನೆಗಳನ್ನ ಕೊಡೋರು. ನೋಡ್ರಿ, ನೀವ್ ಈ ತರ ಮಾಡಿದ್ರಿ ಈ ತರ ಆಯ್ತದೆ, ಈ ತರ ಮಾಡಿದ್ರಿ ಈ ತರ ಆಯ್ತದೆ, ನೀನ್ ಒಳ್ಳೆ ವ್ಯಕ್ತಿ ಆಯ್ತಾ, ಒಳ್ಳೆ ಕೆಲಸ ಮಾಡು. ಅವ್ರು ಸ್ಕೂಲ್ಗೆ ಯಾವ್ದಾರ ಸ್ಕೂಲ್ಗೆ ಹೋಯ್ತಾರೆ ಅಂದ್ರೆ ಹುಲಿಕಲ್ನಲ್ಲಿ ಅವ್ರು ಬಟ್ಟೆ ಹಾಕ್ತಿರಲ್ಲ ಮೈ ಮೇಲೆ, ಬರೀ ಒಂದ್ ಶಾಲು ಕಚ್ಚೆ ಪಂಚೆ ಎಲ್ಲ ನಡ್ಗಾರು ಸರ್. ಅವತ್ತಿನ ಕಾಲದಲ್ಲಿ ಟೀಚರ್ಗಳು ನಡ್ಗಾರು, ಅಷ್ಟೊಂದು ಪವರ್ಫುಲ್ ವ್ಯಕ್ತಿ. ಅವ್ರ ಮಗನಿಗೂ ಅಷ್ಟೇ, ಅವ್ರು ಭಾಷೆ ತಗೊಂಡು ಹೊರಗಡೆ ಯಾರ ತಲ ₹5 ತಗೋಬಾರ್ದು ಭಾಷೆ ತಗೊಂಡು ಕಳಿಸ್ತಂತ ವ್ಯಕ್ತಿ. ನನಗೆಲ್ಲ ಹತ್ರದಿಂದ ಗೊತ್ತದು. ನಿಮ್ಗೆ ಹೆಂಗ್ ಪರಿಚಯ ಆದ್ರು ಅವರು? ಅವ್ರಿಗೆ ಪಂಪ್ ಸೆಟ್ ಕೆಲಸ ಮಾಡ್ಕೊಡಕ್ ಹೋದಾಗ ಪರಿಚಯ ಆಗಿದ್ದು. ಪಂಪ್ ಸೆಟ್ ಅವ್ರದ್ದು 4 ಪಂಪ್ ಸೆಟ್ ಮಾಡಿದೆ. ಅವ್ರು ಅಷ್ಟು ವಯಸ್ಸಾಗಿದ್ರು 2 ಬಿಂದಿಗೆಯಲ್ಲಿ ನೀರು ಹಿಡಿಯೋರು, ಜೋಡಿ ಬಿಂದಿಗೆಯಲ್ಲಿ ನೀರು ಹಿಡ್ಕೊಂಡ್ಬಂದು ಕೆಲಸ ಮಾಡ್ಸೋರು. ಅವಾಗ ನನಗೆ ಪರಿಚಯ ಆಗಿದ್ದು. ಅವಾಗ ಇನ್ನು ನಾಲೆ ಹೋಗಿತ್ತಲ್ಲ, ಇಲ್ಲಿಂದ ವಧುವಿನ ನಾಲೆ ಐತಲ್ಲ, ಆ ವಧುವಿನ ನಾಲೆ ಹುಲ್ಕಲ್ಗೆ ಹೋಗಿತ್ತಲ್ಲ. ಆವಾಗ ಕಷ್ಟ ನೀರ್ಗೆ. ಅಲ್ಲಿ ಅವ್ರೆಲ್ಲ ಅಡಿಕೆ ತೋಟ, ತೆಂಗಿನ ತೋಟ, ನೀರ್ ಹಾಕ್ಬೇಕಲ್ಲ, ಜೋಡ್ ಬಿಂದಿಗೆಯಲ್ಲಿ ನೀರು ಹುಡಿಯೋರು. ಅವ್ರು ಅಷ್ಟು ಪವರ್ಫುಲ್ ವ್ಯಕ್ತಿಗಳಾದ್ರು ಜೋಡ್ ಬಿಂದಿಗೆ ಎತ್ಕೊಂಡು ನೀರು ಹುಡಿಯೋರು. ಆಗ ನನಗೆ ಪಂಪ್ ಸೆಟ್ ಮಾಡಕ್ ಹೋದಾಗ ಪರಿಚಯ ಆಗಿದ್ದು. ಪರಿಚಯ ಆದಾಗ ನನಗೆ ನಿನಗೆ ಇಲ್ಲಿ ಎಲ್ಲೂ ಬೇಡ, ನಡಿ ಹೊಳೆನರಸೀಪುರ ಸೇರಿಸ್ತೀನಿ ಅಂತ ಹೊಳೆನರಸೀಪುರದಲ್ಲಿ ಕೃಷ್ಣಯ್ಯಂಗಾರ್ ಅಂತ ರಾಧಾ ಎಲೆಕ್ಟ್ರಿಕಲ್ಸ್ ಓನರ್, ಅವಾಗ ಅವ್ರ ಹತ್ರ ಸೇರಿಸಿರು. ಅವ್ರ ಹತ್ರ ಸೇರಿಸಿದಾಗ ನಾನು ವಿದ್ಯೆ ಕಲಿತೆ ಅಂದ್ರೆ ಪವರ್ಫುಲ್ ವಿದ್ಯೆ ಕೃಷ್ಣಯ್ಯಂಗಾರ್ ನನಗೆ ಕಲಿಸಿರು. ಇಲ್ಲಿ ಬಿಟ್ಬಿಟ್ರು ಅರ್ಕಲಗೂಡ ಬಿಟ್ಟೆ. ಅರ್ಕಲೋಡ್ ಬಿಟ್ಟು ಹೊಳೆನರಸೀಪುರಕ್ಕೆ ಹೋದೆ. ಹೊಳೆನರಸೀಪುರಕ್ಕೆ 79 ಹೋಗಿದ್ದು ನಾನು. ಅಲ್ಲಿ ಅವ್ರ ಹತ್ರ ಹೋದ್ಮೇಲೆ ಅವರೇ ಒಂದು ರೂಮ್ ಕೊಟ್ಟಿದ್ರು, ರೂಮಲ್ಲಿ ಇದ್ದೆ. ಅಲ್ಲಿ ಪವರ್ಫುಲ್ ವರ್ಕ್, ಒಳ್ಳೆ ವರ್ಕ್ ಕಲಿತೆ ನಾನು. ಯಾರು ಕೇಳಿದ್ರು ಯಾವ್ದಕ್ ಬೇಕಾದ್ರೂ ಉತ್ತರ ಕೊಡ್ಬೋದು ಅಂತ ಶಕ್ತಿಯ ಭಗವಂತ ಕೊಟ್ಟ. ಆ ತರ ಸಲಹೆ ಸೂಚನೆ ಕೊಟ್ರು ಅವರು. ನಾವು ಮಾಡ್ಕೊಂಡು ಬಂದಿದ್ದೆ. ಆಮೇಲೆ ನಂದು 85ರಲ್ಲಿ ಮದುವೆ ಆಯ್ತು. 85ವರೆಗೂ ನಾನು ವರ್ಕ್ ಮಾಡ್ಕೊಂಡೇ ಇದ್ದೆ ಹೊಳೆನರಸೀಪುರದಲ್ಲೇ. ನಮ್ಮ ಮನೆಯವರು ಹೊಳೆನರಸೀಪುರದವರೇ, ಎಚ್.ಎ. ವನಜಾಕ್ಷಿ ಅಂತ ಹೊಳೆನರಸೀಪುರದವರೇ. ಅವರ ಮದುವೆ ಆದ್ಮೇಲೆ ನಾನು ಬೇರೆ ಟೈಪ್ ಕಾರ್ಯಕ್ರಮನೇ ಮಾಡಿದೆ. ಬೇರೆ ಟೈಪ್ ಅಂದ್ರೆ ಲೈಸೆನ್ಸ್ ಮಾಡಿಸ್ದೆ. ಲೈಸೆನ್ಸ್ ಮಾಡಿಸ್ಕೊಂಡು ನನಗೆ ಎಲ್ಲೂ ಕೆಲಸ ಇಲ್ಲ ಅನ್ನಂಗಿಲ್ಲ, ಕರೆದು ಕೊಡೋರು. ಕೃಷ್ಣಯ್ಯಂಗಾರ್ ಜೊತೆ ಎಷ್ಟು ವರ್ಷ ಇದ್ರಿ? ಕೃಷ್ಣಯ್ಯಂಗಾರ್ ಜೊತೆ ಒಂದು 3 ವರ್ಷ ಇದ್ದೆ. 3 ವರ್ಷ ಕೆಲಸ ಎಲ್ಲ ಕಲ್ತ್ಕೊಂಡ್ರಿ? ಎಲ್ಲ ಪಕ್ಕ ಕೆಲಸ ಕಲ್ತಾರೆ ಅವರು. ಈ ಕೆಲಸ ಬಿಟ್ರು, ಬಿಟ್ಟು ಮೈಸೂರಿಗೆ ಹೋದ್ರು. ಕಾಮಾಕ್ಷಿ ಹಾಸ್ಪಿಟಲ್ ಹತ್ರ ಬೇಕರಿ ಇಟ್ಟಿದ್ರು ಅವರು. ಈ ಕೆಲಸ ಬೇಡಕನಪ್ಪ, ನನಗೆ ಆಗೋದಿಲ್ಲ, ನೀನು ಸ್ವಂತ ಏನಾದ್ರು ಮಾಡ್ಕೊಂತ ನನಗೆ ಸಲಹೆ ಸೂಚನೆ ಕೊಟ್ರು. ನನಗೆ ತುಂಬಾ ವಿದ್ಯೆ ಕಲಿಬೇಕಾದ್ರೆ ಅವರು ಕಾರಣ. ಅವ್ರ ಸಲಹೆಯಿಂದಲೇ ನಾನು ಹೊಳೆನರಸೀಪುರದಲ್ಲಿ ಎಲೆಕ್ಟ್ರಿಕ್ ಎಲ್ಲಾ ನನ್ನನ್ನ ಗುರ್ತು ಮಾಡಿ ಮಾಡಕ್. ಈಗ ಅಷ್ಟು ವಿದ್ಯೆ ಕಲ್ತಾರಲ್ಲ ನೀವು, ಈ ಕೆಲಸ ಹೆಂಗ್ ಕಲ್ತ್ರಿ? ಕೆಲಸ ಕಲಿಲೇಬೇಕು ಅನ್ನೋದು ತಲೆಬುಂಡೆ ಕೆಚ್ಕೊಂಡಿದ್ರಿ. ಕಲಿಲೇಬೇಕು ಅಂತ ಹೇಳಿ ಗೋಡೆ ಕೆಚ್ಚಿದೀನಿ ಸಾ. ನನ್ಗೆ ಓದಕ್ಕೂ ಗೊತ್ತಿಲ್ಲ ಸಾ, ಓದಕ್ಕೂ ಗೊತ್ತಲ್ಲ ನನಗೆ. ಓದೋದು ಕಲಿಬೇಕು ಅಂತ ತಲೆಬುಂಡೆ ಚೆಚ್ಚಿನ. ಸರಸ್ವತಿ ನನಗೆ ಬರ್ಲೇಬೇಕು ತಾಯಿ, ನಿನ್ಗೆ ಅದ್ ನನಗೆ ಗೊತ್ತಲ್ಲ, ಕಲಿಸ್ಲೇಬೇಕು ನೀನು ಅಂತ. 4ನೇ ಕ್ಲಾಸ್ ಓದಿದ್ದೆ ಅಂದ್ರೆ ನನಗೆ ಯಾವ್ದು ಗೊತ್ತಿಲ್ಲ, ಹಿಡಿತಿತ್ತಲ್ಲ. ನಾಟಕದಲ್ಲಿ ಫೇಮಸ್, ನಾಟಕದಲ್ವೇ ಫೇಮಸ್. ನಾನ್ ನಾಟಕ ಮಾಡಿಸ್ತೀನಿ ಅಂತಂದ್ರೆ ಎಲ್ಲಾ ಜನ ಬೆಚ್ಚ ಬೀಳ್ತಾರೆ. ರಂಗೇಗೌಡರು ಇದಾರೆ ಅಂದ್ರೆ ನಾಟಕ, ಒಳ್ಳೆ ನಾಟಕ. ಈಗ ಮೊನ್ನೆ ಒಂದು ಮಾಡಿಸ್ತೆ, ಒಂದು 6 ಮಂತ್ ಹಿಂದೆ KE ಬೇರೆ ಮಾಡಿದ್ರು. ಒಬ್ರಿಗಿಂತ ಒಬ್ರು ಸೂಪರ್ ಆಗಿ ಮಾಡ್ಬೇಕು, ಆತರ ನಾನು ಸಲಹೆ ಕೊಡ್ತೀನಿ. ನಾಟಕ ಮಾಡ್ಬೇಕು ಅಂದ್ರೆ ಯಾರು ಮಾಡ್ತಾರೆ, ಅದ್ ನನ್ಗೆ ಹೋಗಕ್ಲ. ನಾನಿದ್ದೀನಿ ಅಂದ್ರೆ ಸೂಪರ್ ನಾಟಕ ಆಗ್ಬೇಕು. ಯಾವ್ದೇ ಪಾತ್ರ ಮಾಡೋರು, ದುರ್ಯೋಧನ ಇರ್ಬೋದು, ಕೃಷ್ಣ ಇರ್ಬೋದು, ಭೀಮ ಇರ್ಬೋದು, ಅರ್ಜುನ ಇರ್ಬೋದು, ಅಭಿಮನ್ಯು ಇರ್ಬೋದು, ಧರ್ಮರಾಯ ಇರ್ಬೋದು, ಪ್ರತಿಯೊಂದು ಪಾತ್ರಧಾರಿಗಳು ಸೂಪರ್ ಆಗಿ ಮಾಡ್ಬೇಕು. ಹಂಗ್ ಮಾಡಿದಾಗ ಮಾತ್ರ ಕಲೆಗೆ ಬೆಲೆ ಬರೋದು. ಈಗ ಅರ್ಕಲಗೂಡಲ್ಲಾಯ್ತು, ಹೊಳೆನರಸೀಪುರದಲ್ಲಾಯ್ತು ಕೆಲಸ ಕಲ್ತ್ರಲ್ಲ, ಅಲ್ಲೆಲ್ಲ ಬಾರಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ರಿ. ಈ ಕಳ್ತನ ಪಳ್ತನ ಮಾಡ್ತಿರ್ಲಿಲ್ಲ, ಯಾರು ಮಾಡಿದ್ರು ಪತ್ತೆ ಹಚ್ತಿದ್ರಿ ಅಂತ ಅಂತಾರೆ. ಅದೆಲ್ಲ ಹೆಂಗಿತ್ತು ಹೇಳಿ ಸರ್? ಅದು ಸ್ವಂಟಕ್ಕೆ ವಹಿಸುತ್ತಾರು. ಕೆಲಸ ಮಾಡಕ್ ಹೋದಾಗ ಈ ಓನರ್ ಕಣ್ಣ ಮಾಜಿ ಅವ್ರಿಗೆ ಗೊತ್ತಿಲ್ದಂಗೆ ಅವರು ಕಾರ್ಯಕ್ರಮ ಮಾಡ್ಯಾರ ಸರ್. ವಯಸ್ಸುತ್ಕೊಂಡು ಹೋಗ್ಬಿಡೋರು. ವಯಸ್ಸುತ್ಕೊಂಡು ಹೋದಾಗ ನಾನು ಬಂದು ಅನ್ನ ಕೊಡೋ ದಣಿಗೆ ಮೋಸ ಮಾಡಿದ್ರೆ ಆಯ್ತದ ಸರ್? ಮಾಡಬಾರ್ದು. ಅನ್ನ ಕೊಟ್ಟಂತ ದಣಿಗೆ ಮೋಸ ಮಾಡಿದ್ರೆ ನಮ್ಗೆ ದೇವ್ರು ಭಗವಂತ ಒಳ್ಳೇದ್ ಮಾಡ್ತಾನ? ನಾನು ಅವ್ರಿಗೆ ಸಲಹೆ ಕೊಡ್ವೆ, ಹಿಂಗಿಂಗೆ ಮಾಡ್ಯವ್ರೆ ಅಂತ. ಹಿಂಗಿಂಗೆ ಮಾಡ್ಯವ್ರ ಅಂತ ಹೇಳಿದಾಗ ಅವ್ರು ನನಗೊಂದು ಬಿರ್ಸ್ಕೊಟ್ರು. ಬೆಕ್ಕಿನ ಕಣ್ಣು ಕನೆ ನೀನು, ಬೆಕ್ಕಿದ್ದಂಗೆ ನೀನು ಅಂತ ಹೇಳಿ ನಾನು ಎಲ್ಲಾ ಆತರ ಮಾಡಿದ ಹೊತ್ತಿಗೆ ಅವರು ಬೆಕ್ಕಿನ ಕಣ್ಣು ಅಂತ ಹೆಸರು ಹೇಳಿತ್ತು. ಇಲ್ಲ ಅಂದ್ರೆ ಎಲ್ಲ ಹೇಳೋರು ನಾನು ಹಾಸನಿಗೆ ಹೋದು ಒಂದು ರೆಗ್ಜನ್ ತರಕ್ಕೆ, ರೆಗ್ಜನ್ ತರಕ್ ಹೋದಾಗ ಈ ನನ್ನ ಜೊತೆ ಬಂದದ್ದನು ಅವನೇ ಎಲ್ಲ ವ್ಯವಹಾರ ಮಾಡ್ತಿದ್ದು. ಅವಾಗ ಫಸ್ಟ್ ಅವನು ಹೇಳ್ದ 24 ರೂಪೀಸ್ ಅಂತ. ನನಗೆ ಇಂಗ್ಲೀಷು ಗೊತ್ತಿಲ್ಲ. 24 ಅಂದ್ರೇನು, 25 ಏನು ಅಂತ ಎರಡನ್ನೂ ತಿಳ್ಕೊಂಬಂದೆ ನಾನು. ಅಲ್ಲಿಂದ ತಿಳ್ಕೊಂಬಂದೆ. ಇವನು ಒಂದು 300 ಮೀಟರ್ ರಗೆ ತಗೊಂಡು, ಅವತ್ತಿನ ಕಾಲದಲ್ಲಿ 300 ಮೀಟರ್ ತಗೊಂಡ ಇಟ್ಟಿಗೆ ಅವನು 24 ರೂಪೀಸ್ ಅವನಿಗೆ ಕೊಟ್ಟ, 25 ರೂಪೀಸ್ ಬಿಲ್ ಹಾಕ್ತಾ. ಅದ ತಗೊಂಬಂದೆ ನಮ್ಮ ಯಜಮಾನಿಗೆ ಹೇಳಿದೆ, ಅಣ್ಣ ಹಿಂಗೆ ಹೇಗಣ್ಣ 25 ಅಂದ್ರೆ ಎಷ್ಟು, 24 ಅಂದ್ರೆ ಎಷ್ಟು ಅಣ್ಣ ಅಂದೆ. ಹಂಗಂದ ಇಟ್ಟಿಗೆ ಪೆದ್ದಾಕಣ ನೀನು ಅಂದ್ರವ್ರು. ಅವ್ರು ಅಲ್ಲಿ ಹಿಂಗೆ ಕಣಪ್ಪ
24 ಒಂದು 24, 25 ಒಂದು 25 ಕಣಪ್ಪ ಅಂತ ಹೇಳ್ದಕ್ಕೆ ಅಣ್ಣ ₹1 ಹೊಡೆದ ಕಾರಣ ನಿನ್ ದುಡ್ಡ ಇಂಥ ಜನ ಅವರೇ ಕಾರಣ ಅಂತ ಹಂಗಂದಾಗ ಅವನೇನೋ ಅನುಭವಿಸ್ತಾನೆ ಬಿಡು, ಹೊಡಿಲಿ ಅವನು, ನೀನೇನು ಮಾತಾಡ್ಕೋಬೇಡ ಅಂತ ಹೇಳಿ ನನಗೆ ಅವರು ಬೇಸ್ಕಿರಿ ಕೊಟ್ರು. ನೋಡಿ ಇನ್ನೆಂಥ ಸನ್ನಿವೇಶ ಸೃಷ್ಟಿ ಆಗಿತ್ತೆ ಅಂತ. 24 ಅಂದ್ರೆ ಎಷ್ಟು ನಂಗೆ ಗೊತ್ತಿಲ್ಲ, 25 ಎಷ್ಟು ಅಂದ್ರೆ ಗೊತ್ತಲ್ಲ. ಇಲ್ಲಿ ಬಂದು ತಿಳ್ಕೊಂಡ್ರಿ ಆಮೇಲೆ ಹೇಳ್ದೆ ಅವ್ರನ್ನ, ಕಂಪ್ಯೂಟರ್ ಮಾಡ್ಕೆ ಬರೋದು ಗೊತ್ತಾಯ್ತು. 25 24 ಅನ್ನಕ್ಕೆ ಬರ್ದೋಗಿದ್ರೆ ಬರೋದಾ ಅವ್ರಿಗೆ ಬಂದು ಸಲಹೆ ಕೊಟ್ಟಿಗೆ ಅವ್ರು ನನಗೆ ಹೇಳಿದ್ರು, ಇಲ್ಲ ಕಣಪ್ಪ ನೀನ್ ಸತ್ಯವಾಗಿರು, ಒಳ್ಳೇದಾಯ್ತು ನಿನಗೆ ಅಂತ ಹೇಳಿ ನಾವು ಸತ್ಯವಾಗಿದ್ದೆ. ಇವತ್ತು ಅಷ್ಟೇ ಅಧಿಕಾರಿಗಳು ರಂಗೇಗೌಡರು ಅಂದ್ರೆ ಬೆಚ್ಚ ಬೀಳ್ತಾರೆ. ಅಧಿಕಾರಿಗಳ ಹತ್ರ ನಾನು ಏನಾದ್ರು ನಾನು ಫೈಲ್ ಮೂವ್ ಮಾಡಕ್ ಹೋಗಿದ್ದೆ ಆದ್ರೆ ಫಸ್ಟ್ ಅವ್ರನ್ನ ಕಳಿಸಿ, ಯಾವುದೇ ಅಧಿಕಾರಿಗಳಿರ್ಬೋದು, ತಾಲೂಕ್ ಆಫೀಸ್ ಇರ್ಬೋದು, ಬಿಡಿಒ ಆಫೀಸ್ ಇರ್ಬೋದು, ಕೃಷಿ ಆಫೀಸ್ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ನಾನು ಹೋಗ್ತೀನಿ ಅಂದ್ರೆ ಫಸ್ಟ್ ಕಳಿಸ್ಬಿಡಿ ಅವ್ರನ್ನ. ಅಂದ್ರೆ ಆತರ ನಾನು ಭಗವಂತ ನನಗೆ ಆತರ ಹಿಂದ್ಗಡೆ ಸಲಹೆ ಸೂಚನೆ ಕೊಡ್ತಾನೆ. ಕೃಷ್ಣಯ್ಯಂಗಾರು ಮೈಸೂರು ಸೇರ್ಕೊಂಡ ಮೇಲೆ ನೀವು ಇಲ್ಲೇ ಸ್ವಂತವಾಗಿ ಪ್ರಾರಂಭ ಮಾಡಿದ್ರ ಕೆಲಸವ? ಹೊಳೆನರಸೀಪುರ ಸ್ವಂತವಾಗಿ ಪ್ರಾರಂಭ ಮಾಡಿದೆ ಸರ್. ನಾನು ಸ್ವಂತವಾಗಿ ಮಾಡಿದೆ. ನೀವೇ ಲೈಸೆನ್ಸ್ ಮಾಡಿಸ್ಕೊಂಡ್ರಿ? ಹೌದು ಸರ್. ಆಗ ಕ್ಲಾಸ್ 2 ಮಾಡಿಸಿದ್ದೆ. ಅದಕ್ಕೂ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಕ್ಲಾಸ್ 2 ಮಾಡಿಸಿದಾಗ ನಾನು ಕೆಲಸ ಮಾಡ್ಕೊಬರ್ತದೆ, ಎಲ್ಲಾ ಕೆಲಸ ಮಾಡಿಸುವೆ, ಒಂದಲ್ಲ KEBಗೆ ಸಂಬಂಧಪಟ್ಟ ಕೆಲಸ ಯಾವುದೇ ಇರ್ಬೋದು. ನಮ್ಮ ಹೊಳೆನರಸೀಪುರ ಡಿವಿಷನ್ ಇದೆ. ಹೊಳೆನರಸೀಪುರ ಡಿವಿಷನ್ ಅಲ್ಲಿ ನಮ್ ಇಡೀ ಕಾಂಟ್ರಾಕ್ಟ್ರು, ನಾನು ಸತ್ಯ ಧರ್ಮ ನ್ಯಾಯದನು, ಕಾಂಟ್ರಾಕ್ಟ್ರು ಮೋಸದಾಗ ವಂಚನೆ ಮಾಡ್ತಾರೆ, ಅವ್ರು ನಮ್ಮ ಹತ್ರಕ್ಕೂ ಬರಕಲ್ಲ, ನಾನು ಬರಕ್ ಬಿಡಕಲ್ಲ. ನಾನು ಹತ್ರ ಕೆಲಸ ಮಾಡ್ಕೊಂಡಿದ್ದೆ. ಇವ್ರುಗಳು ಹೋಗೋದು ಹಿಂದ್ಗಡೆಯಿಂದ. ನಮ್ಮ ರಹೀಮ್ ಅಂತ ಒಬ್ರು ಇದ್ರು ನಮ್ಮ ಎಡಬಲಿ ಹೊಳೆನರಸೀಪುರದಲ್ಲಿ. ಆ ರಹೀಮ್ ಅಂತ ಇದ್ದಾಗ ಅವ್ರಿಗೆ ಹೋಗಿ, ಏನ್ರಿ ಕ್ಲಾಸ್ 1 ಮಾಡೋ ಅಂತ ಕೆಲಸ ರಂಗೇಗೌಡರು ಕ್ಲಾಸ್ 2 ಅಲ್ಲಿ ಮಾಡಿಸ್ತಾ ಇದ್ರಲ್ರಿ ನೀವು ಅಂತ ಇವರೆಲ್ಲ ಹೋಗಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡೋರು ಸರ್. ಅವ್ರು ನನಗೆ ಕರೆದ್ರು ಒಂದ್ ದಿವಸ, ಗೌಡ್ರೆ ನೀವು ಕ್ಲಾಸ್ 1 ಮಾಡೋದು ಸರಿ ಸರ್, ಕ್ಲಾಸ್ 1 ಮಾಡ್ಸ್ಕೊಂಡ್ ಬಂದ್ಬಿಡಿ ಗೌಡ್ರೆ, ಯಾವುದೇ ಕಾರಣದಲ್ಲೂ ನೀವು ಅದ್ ಮಾಡ್ಸ್ಕೊಂಡ್ ಬಂದ್ಬಿಟ್ರೆ ಇವ್ರು ಯಾರು ನನ್ನ ಹತ್ರ ಬಂದು ಮಾತಾಡಕ್ಲ ಅಂತ ಹೇಳೋರು. ಈ 11 KV ಲೈನ್ ಅಂತ ಬರ್ತದೆ, ಆ 11 KV ಲೈನ್ ಕ್ಲಾಸ್ 1 ಮಾಡ್ಬೇಕು, ಕ್ಲಾಸ್ 2 ಮಾಡಂಗಿಲ್ಲ. ಈ ಶೋಭಾ ಕರಂದ್ಲಾಜೆ ಅವರು ಇಂಧನ ಖಾತೆ ಸಚಿವೆ ಆದಾಗ ಮಸ್ಟ್ ಅಂಡ್ ಸ್ಟುಡ್ SLC ಪಾಸ್ ಆಗ್ಬೇಕು ಅಂತ ಒಂದು ಕಾಯ್ದೆ ಮಾಡಿದ್ರು. ಆ ಕಾಯ್ದೆ ಮಾಡಿದಾಗ SLC ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದ್ರೆ ಕಾಂಟ್ರಾಕ್ಟ್ ಮಾಡಂಗಿಲ್ಲ, ಕ್ಲಾಸ್ 1 ಮಾಡ್ಸಂಗಿಲ್ಲ. ಕಾಂಟ್ರಾಕ್ಟ್ ಮಾಡ್ಬೋದು, ನಂತ ಐತಲ್ಲ ಲೈಸೆನ್ಸ್, ಕ್ಲಾಸ್ 1 ಮಾಡ್ಸಂಗಿಲ್ಲ. ನಾನು ಏನ್ ಮಾಡ್ಬೇಕು ಹೇಳಿ ಸರ್ ನೀವೇ? ಇಲ್ಲ SLC ಪಾಸ್ ಮಾಡ್ಕೋಬೇಕು, ಇಲ್ಲ ಕೆಲಸ ಕೈ ಬಿಡ್ಬೇಕು. ಆಯ್ತಾ? ನಾನ್ ಬಿಡ್ತೀನ? ನಾನು ಯಾವತ್ತು ಬ್ಯಾತಾಳಂಗ್ ಮ್ಯಾಕ್ ಬಂದ್ರು ಬಿಡಕಾಯ್ತದ? ನಾನು ಇದೇ 4ನೇ ಕ್ಲಾಸ್ ಮಾರ್ಕ್ಸ್ ಕಾರ್ಡು ನನಗೆ ಸಪೋರ್ಟ್ ಆಯ್ತು ಸರ್. 4ನೇ ಕ್ಲಾಸ್ ಮಾರ್ಕ್ಸ್ ಕಾರ್ಡ್ ಸಪೋರ್ಟ್ ಆಯ್ತು. ಸಪೋರ್ಟ್ ಆದಾಗ ಯೂನಿವರ್ಸಿಟಿಗೆ ಹೋದೆ ಸರ್, ಮೈಸೂರು ಯೂನಿವರ್ಸಿಟಿಗೆ ಹೋಗಿ ನಾನು SLC ಮಾರ್ಕ್ಸ್ ಕಾರ್ಡ್ ತಂದೆ ಸರ್. SLC ಮಾರ್ಕ್ಸ್ ಕಾರ್ಡ್ ತಂದಾದ್ಮೇಲೆ ಒಬ್ರು ಇಲ್ಲಿ ಒಂದು 6 ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ಕೆಲಸ ಮಾಡಿದ್ದೆ ಕುಮಾರಸ್ವಾಮಿ ಲೇಔಟ್ ಅಲ್ಲಿ. 63 KV 6 ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ಸ್ವಂತ ಮಾಡಿಸಿದ್ರು, ಲೇಔಟ್ ಅದು ಮಾಡಿಸಿದ್ದೆ. ನಮ್ಮ ಹನುಮಂತ್ ನಾಯಕ್ ಅಂತ ಹಾಸನದಲ್ಲಿ ಇನ್ಸ್ಪೆಕ್ಟರ್ ಆಫೀಸ್ ಅಲ್ಲಿ ಹೆಡ್, ಅವ್ರು ಬಂದಿದ್ರು, ಎಲ್ಲ ನೋಡಿರುವೆ ನಾನು ಮಾಡಿದ್ನಿ ಅಂತ ಗೊತ್ತಾಗಲ್ಲ ಅವ್ರಿಗೆ. ನಾನು ಅಲ್ಲೇ ಇದ್ದೆ. ಎಲ್ಲ ಆಯ್ತು, ಎಲ್ಲ ಏನ್ರಿ ಯಾರೋ ಹಳಬ್ರು ಕನ್ರಿ, ಜಿನಿಯನ್ ವರ್ಕ್ ಮಾಡ್ಬೇಕನ್ರಿ, ಯಾರೋ ಹಳಬ್ರು ಇವರು, ಈಗಲೂ ಅವರೆಲ್ಲ ಹಳಬ್ರು ಇವರು ಅಂತ ಹೇಳಿ ಅವ್ರವ್ರೆ ಮಾತಾಡ್ತಿದ್ರು. ಸುಮ್ಮನಿದ್ದೆ ನಾನು ಯಾಕೆ ಮಾತಾಡ್ಕೋಲಿ. ಆಮೇಲೆ ಓನರ್ ಬಾಮೈದ ಊಟಕ್ಕೆ ಕರ್ಕೋದಾಗ RR ಡಾಬ್ ಅಂತ ಐತೆ ಅಲ್ಲಿ ಶಿವರದಲ್ಲಿ. ಆ RR ಡಾಬ್ ಊಟಕ್ಕೆ ಹೋದಾಗ ಮಾತಾಡ್ತಾರು, ಊಟ ಮಾಡ್ತಾ ಯಾರೀ ಪುಣ್ಯಾತ್ಮರು ಭಾರಿ ಚೆನ್ನಾಗ್ ಮಾಡಿರ್ಕಂತ ಕೆಲಸ, ಯಾರಿಗೆ ಅವರು ಅಂತ ಅಂದ್ರು. ಅವ್ರು ಓನರ್ ಪಾಮೈದ ಇದ್ದಾನಲ್ಲಿ, ಸಾರ್ ಯಾರು ಅಲ್ಲ ಸರ್, ಈ ಪುಣ್ಯಾತ್ಮನೇ ರಂಗೇಗೌಡರು ಅಂತ ಅಂದ್ರು. ಈ ನನ್ ಜೊತೆ ಬೆಳಗಿಂದ ಇದ್ದೀರಿ, ನೀವೇನಾರು ಒಂಚೂರು ಉಸಿರು ಬಿಟ್ರೇನ್ರಿ ಅಂದ್ರು. ನಾವ್ ಬಿಡಕಲ್ಲ ಸರ್, ನಾವ್ ಬಿಡಬಾರ್ದು. ನಮ್ ಕೆಲ್ಸ ನಾವು ಯಾವತ್ತೇ ತೊಟ್ಗಬಾರ್ದು, ಬೆನ್ ತೊಟ್ಟಬಾರ್ದು, ಬೇರೆಯವ್ರು ತೊಟ್ಬೇಕು ನಮಗೆ. ಸತ್ಯನ ಸುಳ್ಳ ಇದು? ನಮ್ ಕೆಲ್ಸ ನಾವ್ ಯಾವತ್ತೇ ಬೆನ್ ತೊಟ್ಟಬಾರ್ದು, ಬೇರೆಯವ್ರು ತೊಟ್ಟಾಗ ಅದಕ್ಕೆ ಸೇವೆ ಮಾಡಿದ್ಕು ಸಾರ್ಥಕ ಆಯ್ತಾ. ಅದಂದೆ ಅಂದ್ಬಿಟ್ಟು ನಾನು ಹೋದೆ ಹಾಸನಕ್ಕೆ. ಇವರೆಲ್ಲ ಬೇಸ್ಕಿರಿ ಕೊಟ್ರು. ಹಾಸನಕ್ಕೆ ಹೋದಾಗ ನೀವೇನ್ ಮಾಡ್ತಾ ಇದ್ರಿ ಅಂದ್ರು. ನಾನು ಕ್ಲಾಸ್ 2 ಸಾರ್ ಅಂತ. ಕ್ಲಾಸ್ 2 ಹೆಂಗ್ರಿ ಮಾಡಿದ್ರಿ ಅಂದ್ರು. ನಾನು ಮಾಡಿದೀನಿ ನೋಡಿ ಅಂದೆ. ಕ್ಲಾಸ್ 2 ಸಾರ್ ಇಲ್ಲ, ಕ್ಲಾಸ್ 1 ಮಾಡಿಸ್ಲೇಬೇಕು ನೀವು ಅಂದ್ರು. ಹಂಗ ಅಂದಾಗ ನಾನು ಎಲ್ಲ ರಿಕಾರ್ಡ್ ದಾಖಲೆ ಎಲ್ಲ ತಗೊಂಡು ಹೋದೆ ಹಾಸನಕ್ಕೆ ಹೋದಾಗ ಇದು ಬರೋದಿಲ್ಲ ಅಂದ್ರು. ನೀವು ಮೈಸೂರು ಯೂನಿವರ್ಸಿಟಿ ಲೈಸೆನ್ಸ್ ಸಾಧ್ಯವಿಲ್ಲ ರೀ, ಬೋರ್ಡ್ ಅಲ್ಲಿ ಓದಿ ಪಾಸ್ ಮಾಡ್ಕೊಂಡ್ ಬಂದಾಗ ಮಾತ್ರ ಸೀಮಿತ, ಇಲ್ದವ್ರು ಯಾವುದೇ ಕಾರಣದಲ್ಲ ಅದು ಸೀಮಿತವಲ್ಲ ಅಂತ ಹೇಳಿದ್ರ. ಆಗ ನಾನು ಅವ್ರಿಗೆ ಹೇಳ್ದೆ, ಸಾಹೇಬ್ರೆ ನೀವಲ್ಲ ನನಗೆ
ಲೈಸೆನ್ಸ್ ನಂಬರ್ ಕೊಡೋರು ನೀವಲ್ಲ, ಅಲ್ಲಿ ಚೀಫ್ ಆಫೀಸಲ್ಲಿ ಬೆಂಗಳೂರಿನಲ್ಲಿ ಅವ್ರು ಲೈಸೆನ್ಸ್ ಇಶ್ಯೂ ಮಾಡೋದು. ನೀವು ಬರೀ ಓನ್ಲಿ ಒನ್ ಕವರಿಂಗ್ ಲೆಟರ್ ಸರ್ ಅಂತೆ ಸರ್. ಹಂಗ ಅಂದೇಟಿಗೆ ಅವ್ರು ನಿಗಾಡ್ಬಿಟ್ರು. ಏನ್ರಿ ಗೌಡ್ರೆ ನೀವು ನಾನು ಏನೋ ತಿಳ್ಕೊಂಡೆ ಅಂದ್ರು. ಆಗ್ಲೇ ಆರ್ಡರ್ ಮಾಡ್ಸಿದ್ರು ಸರ್, ನಾವು ಏನು ಮಾತಾಡ್ಬಾರ್ದು ಗೌಡ್ರಿಗೆ, ಕವರಿಂಗ್ ಲೆಟರ್ ಹಾಕಿ ರಿಪೋರ್ಟ್ ಕೊಡಿ ಅಂದ್ರು. ನನಗೆ ಕವರಿಂಗ್ ಲೆಟರ್ ಹಾಕಿರೋ ರಿಪೋರ್ಟ್ ಕೊಟ್ರು ಸರ್. ರಿಪೋರ್ಟ್ ಕೊಟ್ರೆ ಅಲ್ಲಿ ಒಂದ್ 2-3 ಜನ ಇದ್ರು, ಇದು ಯಾವ್ದೇ ಕಾರಣದ ಸಿಂಧು ಆಗಕ್ಕಿಲ್ಲ ಅಂದ್ರು. ಅಲ್ಲಿ ಒಬ್ರು ಸುವರ್ಣ ಮೇಡಮ್ ಅಂತ ಇದ್ರು ಒಬ್ರು, ಅವ್ರು ಮಾತ್ರ ಹೇಳಿರು ರಂಗೇಗೌಡ್ರು ಯಾರು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಅವ್ರ ಕಾಂಟ್ರಾಕ್ಟ್ ಲೈಸೆನ್ಸ್ ಕ್ಲಾಸ್ 1 ತಂದೆ ತರ್ತಾರೆ, ನಾನೇ ಇವತ್ತು ಬರ್ಕೊಡ್ತೀನಿ ಅಂದ್ರು. ಒಂದ್ 2-3 ಜನ ಆಗೋದಿಲ್ಲ. ಆಗ ನಾನು ಬೆಂಗಳೂರಿಗೆ ಅದ ಕಳಿಸ್ತೆ ಸರ್. ಅಲ್ಲಿಂದ ಕವರಿಂಗ್ ಲೆಟರ್ ಹಾಕ್ಸಿ ಬೆಂಗಳೂರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಬೆಂಗಳೂರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ 4 ತಿಂಗಳಾದ್ರೂ ಬರಲ್ಲ ಸರ್ ಲೈಸೆನ್ಸ್. ಬರ್ತಾ ಇದ್ದಾಗ ನಾನು ಫಾಲೋ ಅಪ್ ಮಾಡಬೇಕಲ್ಲ, ಯಾಕೆ ಬಂದ್ರೆ ಏನು ಅಂತ ಹೋಗ್ಬೇಕಲ್ಲ. ನಾನು ಹೋದೆ ಸರ್. ಹೋಗಿ ನೋಡಿದಾಗ ಒಂದು 10:30 ಹೋದೆ. ಚೀಫ್ ಇಂಜಿನಿಯರ್ ಬಂದಿತ್ರ, ಅಲ್ಲಿ ಕೇಳಿದೆ, ಒಂದ್ 10 ನಿಮಿಷ ವೆಯ್ಟ್ ಮಾಡಿ ಬರ್ತಾರೆ ಅಂದ್ರು. ಬಂದ್ರು ಸರ್. ನನ್ನ ಹುಚ್ಚು ಏನು ಅಂದ್ರೆ ನಿಮ್ಮ ಮಾಧ್ಯಮಗಳನ್ನು ಓದೋದು ನನ್ನ ಹುಚ್ಚು. ನಾನೇನಾದ್ರು ಇವತ್ತು ಇವೆಲ್ಲ ಮಾತಾಡೋದ್ ಕಲ್ತಿದ್ದೀನಿ ಅಂದ್ರೆ ಮಾಧ್ಯಮನೇ ಕಾರಣ. ಮಾಧ್ಯಮ ಇಲ್ದ ಹೋಗಿ ನಾನು ಮಾತಾಡೋ ಕಲಿಯಕಾಯ್ತು ಅಂತ ಹೇಳ್ಕೊಳ್ಳಿ ಆಯ್ತಾ. ಮಾಧ್ಯಮ ನೋಡಿ ನಾನು ಅವಾಗ ಒಂದ್ 2-3 ವಾರ ಪತ್ರಿಕೆ ಇವೆಲ್ಲ ನೋಡಿವೆ, ಅಗ್ನಿ ಪಗ್ನಿ ಎಲ್ಲ ನೋಡಿವೆ. ಅದ್ರಲ್ಲಿ ಅವತ್ತು ಯಾವ್ದೋ ಲಂಕೇಶ್ ಪತ್ರಿಕೆನೇನೋ ತಗೋಗಿದ್ದೆ. ನಾನು ಓದ್ತಾ ಕೂತಿದ್ದೆ, ಎಲ್ಲ ನೋಡ್ತಿದ್ದೆ, ಹಳೆ ಮುಗಿಸಾಗ್ತಿದ್ದೆ. ಅಷ್ಟೊತ್ತಿಗೆ ಬಂದ್ರು. ಬಂದ್ ಎಟ್ಗೆ ಚೀಫ್ ಇಂಜಿನಿಯರಿಗೆ ಹೋದೆ. ಹೋಗಿ ನಮಸ್ಕಾರ ಅಂದೆ. ಯಾರು ಏನು ಅಂದ್ರು. ಸರ್ ಹಾಸನ ಜಿಲ್ಲೆಯಿಂದ ಹೊಳೆನರಸೀಪುರ ತಾಲೂಕು ಒಂದು ಕ್ಲಾಸ್ 1 ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೆ ಸರ್, ಲೈಸೆನ್ಸ್ ಇನ್ನೂ ಇಶ್ಯೂ ಆಗಿರೋಲ್ಲ ಸರ್ ಅಂದೆ. ಹಂಗಂದೇಟಿಗೆ ಆ ಕೇಸ್ ವರ್ಕರ್ಗೆ ಇದು ಮಾಡಿ ತರ್ಸಿರು ಸರ್. ಫೈಲ್ ಬಂದೇಟಿಗೆ ಅವ್ರಿಗೆ ಬಂದು ಒಂದೇ ಸರಿ ಹೇಳಿರು ಸರ್ ಕಂಪ್ಲೇಂಟ್. ಸರ್ ಇವ್ರದ್ದು SLC ಮಾರ್ಕ್ಸ್ ಕಾರ್ಡ್ ಇಲ್ಲ ಸರ್, ಹೆಂಗ್ ಸರ್ ಲೈಸೆನ್ಸ್ ಇಶ್ಯೂ ಮಾಡೋದು, ನಾವೀಗ ರಿಟರ್ನ್ ಮಾಡಕ್ ಮಾಡಿದ್ದೋ ಸರ್ ಅಂದ್ರು. ಹಂಗಂದೇಟಿಗೆ ಅವರು ಮಾತಾಡ್ತಾ ಇದ್ರು, ನಾನು ಮಾತಾಡ್ತಾ ಇದ್ದೆ, ಅವರು ಮಾತಾಡ್ತಾ ಇದ್ರು. ಆಮೇಲೆ ನಾನು ಹೇಳಿದೆ, ಸರ್ ನನಗೆ ಮಾತಾಡೋಕೆ ಚಾನ್ಸ್ ಕೊಡ್ತೀರಾ ಸರ್ ಅಂತ. ಮಾತಾಡೋಕೆ ಚಾನ್ಸ್ ಇಲ್ದೇ ಏನ್ರಿ, ಮಾತಾಡ್ರಿ ಅಂದ್ರು. ಸರ್ ಈ ವ್ಯಕ್ತಿಗೆ ಏಕ್ತುಮ್ ಪ್ರಮೋಷನ್ ಕೊಟ್ಟಿದ್ರೋ ಇಲ್ಲ ಸರ್ವಿಸ್ ಮೇಲೆ ಪ್ರಮೋಷನ್ ಕೊಟ್ಟಿದ್ರೋ ಹೇಳಿ ಸರ್. ಇಲ್ಲ ನಾವು ಸರ್ವಿಸ್ ಮೇಲೆ ಪ್ರಮೋಷನ್ ಕೊಡ್ತೀವಿ. ನಾನು ಹಂಗೆ ಸರ್ 86ನೇ ಇಸ್ವಿಯಿಂದ ಇಲ್ಲಿವರೆಗೆ ನನ್ನ ಲೈಸೆನ್ಸ್ 72, 31 ಲೈಸೆನ್ಸ್ ನಂಬರು. ಒಂದೇ ಒಂದು ಕಪ್ ಚುಕ್ಕಿ ಯಾರಾದ್ರೂ ನನ್ನ ಮೇಲೆ ಅಲಿಗೇಷನ್ ಮಾಡಿರೋದು ಯಾವ್ದಾದ್ರು ಇದ್ರು ಲೈಸೆನ್ಸ್ ಇಲ್ಲೇ ಹೊರದಾಕಿ ಹೋಗ್ತೀನಿ ಸರ್. ನನ್ನ ಲೈಸೆನ್ಸ್ ಅವಶ್ಯಕತೆ ಇಲ್ಲ, ನಾನು ಸರ್ವಿಸ್ ಮೇಲೆ ಕೊಡಿ ಸರ್. ಹಂಗಾಮಿ ಯಾರು ಬೇರೆ ಲೈಸೆನ್ಸ್ ಮಾಡಿರೋದು ನೀವು ಅಂದೆ. ಅವ್ರ ಇಂಡಿಯನ್ ಬುಕ್ ಆಕ್ಟ್ ನೋಡಿದ್ರು ಸರ್, ತೆಗೆದು ನೋಡ್ಬಿಟ್ಟು ಒಂದೇ ಸರಿ ಹಿಂಗ್ ಹೊಡ್ಕೊಂಡ್ರು ಸರ್. ಅವ್ನಿಗೆ ಹೇಳಿರು, ಹಳೆ ಪರವಾನಗಿ ಮೇರೆಗೆ ಹೊಸ ಪರವಾನಗಿ ಕ್ಲಾಸ್ 1 ನೀಡಲಾಗಿದೆ, ತೆಸವತ್ಕಬರ್ಗು ಅಂದ್ರು. ಹಳೆ ಪರವಾನಗಿ ಮೇರೆಗೆ ಹೊಸ ಪರವಾನಗಿಯನ್ನು ಕ್ಲಾಸ್ 1 ನೀಡಲಾಗಿದೆ, ತೆಸವತ್ಕಬರ್ಗು ಅಂದ್ರು. ಸರ್ ಹೋಗ್ರಿ, ಇಲ್ಲ ಐತೆ ಅವ್ರ ಸರ್ವಿಸ್ ಮೇಲೆ ಕೊಡೋಣ ಹೋಗ್ರಿ, ಯಾವ ವಿದ್ಯೆ ಪದ್ಯ ಅವಶ್ಯಕತೆ ಇಲ್ಲ ಕಣ್ರಿ ಅಂದ್ರು. ಸರ್ ಈಚೆಗೆ ಬಂದೆ ಸರ್. ನಾನು ಈಚೆಗೆ ಬಂದು ಇಡೀ ಆಫೀಸಲ್ಲಿ ಇರ್ತಕ್ಕಂಥ ಬೆಂಗಳೂರಲ್ಲಿ ನಮ್ಮ ಚೀಫ್ ಇಂಜಿನಿಯರ್ ಆಫೀಸಲ್ಲಿ ಇರೋರು ಎಲ್ಲ ಬಂದು ನನ್ನ ತೆಪ್ಕೊಂಡ್ಬಿಟ್ರು, ಹಿಡ್ಕೊಂಡ್ರು. ನಾನು ಹೇಳ್ದೆ ಒಂದೇ ಮಾತಾ, ನಿಮ್ಮನ್ನೆಲ್ಲ ಜೈಲಿಗೆ ಕಳಿಸ್ತೀನಿ ಅಂದೆ ಸರ್. ಇದೇ ಮಾತು ಹೇಳ್ದೆ, ಪವರ್ಫುಲ್ ಅಲ್ಲಿ ಹೇಳ್ದೆ, ಹಿಂಗೆ ಹೇಳ್ದೆ. ಎಲ್ಲ ಬಂದು ಹಿಡ್ಕೊಂಡ್ಬಿಟ್ರು. ಇವತ್ತು ಹೋಯ್ತೇನ್ರಿ, ನೀವೇನ್ರಿ ನಮ್ಮ ಕಾಂಟ್ರಾಕ್ಟರ್ ಈ ತರ ಹಿಂಸೆ ಕೊಡೋದಾರ ಯಾರ್ರಿ? ನೀವುಗಳು ಮಾತ್ರ ಪ್ರಮೋಷನ್ ಮೇಲೆ ಮ್ಯಾಕ್ ಬರ್ಬೋದು, ನಾವು ಪ್ರಮೋಷನ್ ಮೇಲೆ ಬರ್ಬಾರ್ದೇನ್ರಿ ಅಂದೇಟ್ಗೆ. ಸರ್ ಆ ಸೆಕೆಂಡ್ ಅಲ್ಲಿ ನನಗೆ ಲೈಸೆನ್ಸ್ ಇಶ್ಯೂ ಮಾಡಿದ್ರು ಸರ್. ಇಶ್ಯೂ ಮಾಡಿದ್ರು, ತಗೊಂಬಂದು ನಮ್ಮ ಹೊಳೆನರಸೀಪುರ ಡಿವಿಷನ್ ರಹೀಂ ಸಾಹೇಬ್ರು ಅಂತ ಇದ್ರು, ಅವ್ರಿಗೆ ತಗೋಗಿ ಫಸ್ಟ್ ಅವ್ರು ನನಗೆ ಸಲಹೆ ಕೊಟ್ಟಿದ್ರಲ್ವಾ ನೀವು ತರಬೇಕು ಅಂತ ತಗೋಗಿ ತೋರಿಸ್ತೆ ಸರ್. ತೋರಿಸ್ತಿಗೆ ಇವ್ರು ಮತ್ತೆ ನಮ್ಮ ಕಡೆ ಹೋಗ್ಯವ್ರೆ, ಅವ್ರಿಗೆ ಮತ್ತೆ ಅದೇ ಕೆಲಸ ಕೊಡ್ತಾ ಇದ್ರೆ ಹಂಗೆ ಹಿಂಗೆ ಅಂತ ಅವ್ರು ಒಂದೇ ಮಾತು ಹೇಳಿ ಕಳ್ಸಾರ ಸರ್. ಇವ್ರು ಏನ್ ತಿಳ್ಕೊಬಿಟ್ರು ಸರ್, ನಾನು 4ನೇ ಕ್ಲಾಸು ಇವನಿಗೆ ಕೊಡೋದಿಲ್ಲ ಕ್ಲಾಸ್ 1 ಅಂತ ಇವರೆಲ್ಲ ಮರ್ಮದಲ್ಲಿ ಮಾತಾಡಕ್ ಶುರು ಮಾಡ್ಬಿಟ್ರು. ಆಗ ರಹೀಮ್ ಅವ್ರಿಗೆ ನಾನು ಯಾವಾಗ ಒಟ್ನ ಇವ್ರು ಮತ್ತೆ ಹೋಗಿ ಹೇಳ್ದೆ ಒಂದೇ ಮಾತು ಹೇಳಿ ಕಳ್ಸಾರೆ, ನೀವು ಯಾರ ಮೇಲೆ ಬೇಕಾದ್ರು ಸವಾಲ್ ಹಾಕಿ, ರಂಗೇಗೌಡರು ಅನ್ನೋ ವ್ಯಕ್ತಿ ಮೇಲೆ ಸವಾಲ್ ಹಾಕಕ್ ಹೋಗಿದ್ದೆ ಆದ್ರೆ ಅವರು ಸೂಪರ್ ಗ್ರೇಡ್ ತರ ಲೆವೆಲ್ ಅಲ್ಲ. ಅವ್ರೀಗ ಕ್ಲಾಸ್ 1 ಅಲ್ಲ, ನೀವು ಕ್ಲಾಸ್ 1 ಕೇಳ್ತಿದ್ರಿ, ಈಗ ಸೂಪರ್ ಗ್ರೇಡ್ ತರ್ತಾರ್ರಿ. ನೀವು ಬೇರೆಯವ್ರಿಗೆ ಏನಾದ್ರು ಹೇಳಿ ಅಲಿಗೇಷನ್ ಮಾಡಿ, ರಂಗೇಗೌಡ್ರ ಮೇಲೆ ಅಲಿಗೇಷನ್ ಮಾಡಕ್ ಹೋಗ್ಬಿಡಿ ಅಂತ ಅವತ್ತು ಅವ್ರು ಹೇಳಿದ್ ಕಳ್ಸಿದ್ದೀವಿ. ವ್ಯಕ್ತಿ ಈಚಲ್ ಬಂದು ಎಲ್ಲ ಗುಸು ಅಂತವ್ರೆ, ಅವ್ನಿಗೆ ಸ್ಕೂಲ್ ಮೆಟ್ಲ ಐತಿಲ್ಲ, ಹೆಂಗ್ ತಂದ, ಹಂಗೆ ಹಿಂಗೆ ಮಾತಾಡೋದು. ನಾವ್ ಯಾಕೆ ಮಾತಾಡೋಣ? ನಾವು ಸರಿಯಾದ ರೀತಿ ಇದ್ಮೇಲೆ ನಾವ್ ಯಾಕೆ ಮಾತಾಡಕ್ ಹೋಗ್ಬೇಕು? ಆಮೇಲೆ ಗೊತ್ತಾಗೋಯ್ತು ಅವ್ರಿಗೆ ಬಿಡಿ, ಇವನ್ನ ವಿಷಯಕ್ಕೆ ನಾವು ಹೋದ್ರೆ ನಮ್ಮನ್ನ ಯಾವುದೇ ಕಾರಣದಲ್ಲೂ ಅದಕ್ಕೆ ನ್ಯಾಯಬದ್ಧವಾಗಿ ತಂದಿಟ್ಟಿರ್ತಾರೆ ಅಂತ. ಸತ್ಯನ ಸುಳ್ಳು ಇದು? ಎಲೆಕ್ಟ್ರಿಕ್ ಕೆಲಸ ಮಾಡ್ಕೊಂಡು ಹೊಳೆನರಸೀಪುರದಲ್ಲೇ ಸೆಟ್ಲ್ ಆಗ್ಬಿಟ್ರ? ಹೌದು ಸರ್. ಎಲೆಕ್ಟ್ರಿಕ್ ಕೆಲಸ ಮಾಡ್ತಾ ಒಂದು ನೆರಳು ಮಾಡಿದೀನಿ ಸರ್. ಒಂದು ನಾವು ಇರಕ್ಕೆ ಮನೆ ಅಂತ ಮಾಡ್ಕೊಂಡಿನಿ. ನಮಗೆ 3 ಜನ ಗಂಡು ಮಕ್ಳು. ಆ ಗಂಡು ಮಕ್ಳಿಗೂ ನಾನು ವಿದ್ಯೆ ಕೊಡ್ಸಿದ್ದೀನಿ ಸರ್. ನಾನೆಂತೂ ವಿದ್ಯೆ ಕಲಿಲ್ಲ ಅಂದ್ರೆ ನಮ್ಮ ಮಕ್ಳಿಗೆ ವಿದ್ಯೆ ಕೊಡಿಸ್ತವ್ರೆ ಸಾರ್ಥಕನ ಸರ್. ಅದು ಕೊಡಿಸ್ಬೇಕಲ್ವಾ ಸರ್? ಅವ್ರಿಗೆ ಕೊಡ್ಸಿದೀನಿ. ಇನ್ನು ಅವ್ರಿಗೆ ಸಂಬಂಧಪಟ್ಟದ್ದು, ಅವ್ರಿಗೆ ಅವ್ರ ಏನೇನ್ ಬದುಕ್ಬೇಕು ಬಾಳ್ಬೇಕು ಅನ್ನೋದು ಅವ್ರಿಗೆ ಬಿಟ್ಟದ್ದು ಸರ್. ನನ್ನ ವಿಷಯದಲ್ಲಿ ಬಂದ್ರೆ ನಾವು ಯಾವುದೇ ಕಾರಣದಲ್ಲೂ ಗೊಂದಲಕ್ಕೆ ಕಾರಣ ಆಗಿ ಬಿಡಕ್ಕಲ್ಲ ಸರ್. ಗೊಂದಲ ಅನ್ನೋ ವಿಷಯಕ್ಕೆ ನಾವು ಬಿಡೋದಿಲ್ಲ, ಗೊತ್ತಾಯ್ತರ? ಅದರಿಂದ ನಾವು ಹಿಂಗ್ ಮಾಡ್ಕೊಂಡು ಇಲ್ಲಿವರೆಗೂ ನಾನು ಸರ್ವಿಸ್ ಮಾಡಿದೀನಿ ಸರ್.
ಈಗ ಕೆಲಸ ಮಾಡ್ಕೊಂಡು ಬೆಳವಣಿಗೆ ಹೊಂದ್ಕೊಂಡು ಹುಟ್ಟಿದ ಊರಿಗೂ ಸುಮಾರು ಅನುಕೂಲಗಳ ಮಾಡ್ಕೊಟ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಏನೇನು ಅನುಕೂಲ ಮಾಡ್ಕೊಟ್ರಿ, ಏನೇನು ಕೆಲಸ ಮಾಡ್ಕೊಟ್ರಿ? ಸರ್ ಅವ್ರು ಹೇಳಿದ್ದೆ ನನ್ನ ಕೈಲಿ ಆದ ಕೆಲಸ ಮಾಡ್ಕೊಟ್ಟಿದ್ದೀನಿ ಸರ್. ಅವ್ರು ಏನ್ ಹೇಳ್ತಾರೆ ಅದನ್ನ ನಾನು ಬಿಟ್ಟಿಲ್ಲ ಸರ್. KEBಲಿ ನಮ್ಮೂರ್ನವ್ರು ಯಾರು ಬಂದು ಹಿಂಗ ಐತೆ ಅಂದ್ರೆ ಆ ಸ್ಕ್ಯಾನ್ದಲ್ಲಿ ನಾನು ಕಾರ್ಯಕ್ರಮ ಮಾಡಿಸ್ಕೊಡ್ತೀನಿ ಸರ್. ಮದಲಾಪುರ ಗ್ರಾಮದವರು ಯಾರೇ ಬರ್ಲಿ, ಅವ್ರು ಇವ್ರು ಅಂತಲ್ಲ, ಯಾವ ಯುವಕರು ಬರ್ಲಿ, ಯಾರೇ ಬರ್ಲಿ, ಯಾರೇ ಬಂದ್ರು ಅವ್ರಿಗೆ ನಾನು ಸೇವೆ ಮಾಡಿದ್ದೀನಿ ಸರ್. ಆ ಮಾಡಕ್ ನಾನು ಯಾವತ್ತೂ ಸತ ಸಿದ್ಧನಾಗಿರ್ತೀನಿ ಸರ್. ಮದಲಾಪುರ ಗ್ರಾಮ ಅಂದ್ರೆ ಯಾಕೆ ಗೊತ್ತಾ, ಇಲ್ಲಿ ಹುಟ್ಟಿ ಬೆಳೆದು ಹೋಗಿತ್ತು ಅದನ್ನ ತೀರ್ಸ್ಬೇಕು ಅಂತಂದ್ರೆ ನಾವ್ ಇದ್ದಾಗ ತೀರ್ಸ್ಬೇಕಾಯ್ತದ ಹೊರತು ಭೂಮಿಗೆ ಹೋದ್ಮೇಲೆ ತೀರ್ಸಕ್ಕಾಯ್ತು ಸಾಧ್ಯನಾ ಸರ್? ನೀವು ಕಾಂಟ್ರಾಕ್ಟ್ ಆದ್ಮೇಲೆ ಇಲ್ಲಿ ಮೊದಲು ಕರೆಂಟ್ ಬಂದಿದ್ದ? ಕರೆಂಟು ಅಂತ ಫಸ್ಟ್ ಎಳೆದಿದ್ರು ಸರ್. ಫಸ್ಟ್ ಎಳೆದಿದ್ರು ಅದು ತರವಾದ ಕರೆಂಟ್ ಅಲ್ಲ, ನಿಜವಾದ ಕರೆಂಟು ನಾನ್ ಕಾಂಟ್ರಾಕ್ಟರ್ ಆದ್ಮೇಲೆ. ಹೆಂಗ್ ಬಂತು ಅದು? ಮಂಗಳೂರಿಂದ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಂದು ನಾನು ಕೊಟ್ಟಿದ್ದೀನಿ ಸರ್. ಮಂಗಳೂರಿಗೆ ಹಾಕೋದ್ರಿ? ಇದು ಸ್ಯಾಂಕ್ಷನ್ ಆಗ್ಬೇಕಾದ್ರೆ ಮಂಗಳೂರಲ್ಲಿ ಸ್ಯಾಂಕ್ಷನ್ ಆಗ್ಬೇಕಾಯ್ತು. ಇಲ್ಲೆಲ್ಲೂ ಇತ್ತಿಲ್ಲ ಆಗ, ಹಾಸನ ಜಿಲ್ಲೆಯಲ್ಲೂ ಇಲ್ಲ, ಇನ್ನೆಲ್ಲೂ ಇಲ್ಲ, ಮಂಗಳೂರಿಗೆ ಹೋಗ್ಬೇಕಾಯ್ತು. ಮಂಗಳೂರಿಗೆ ಹೋಗಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಂದು ನಾನು ಕೊಟ್ಟಿದ್ದೀನಿ ಸರ್ 92ನೇ ಇಸ್ವಿಲಿ. ಅದಕ್ಕಿಂತ ಮೊದಲು ನೀರಾವರಿ ಮೋಟರ್ಗಳಿಗೆಲ್ಲ ಒಂದಷ್ಟು ವಿದ್ಯುತ್ ಎಲ್ಲ ಮಾಡ್ಕೊಟ್ರಿ ಅಂತ ಹೇಳಿ ವಾಟರ್ ಸಪ್ಲೈ ಅಂತ ಸ್ಕೀಮ್ ಬಂತು ಸರ್. ಆ ಸ್ಕೀಮ್ ಬಂದಾಗ ಎಲ್ಲಿಂದಲಾರಾಗ್ಲಿ ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ಹಾಕಿ ಕರೆಂಟ್ ಕೊಡ್ಬೇಕು ಅಂತ ಒಂದು ಕಾಯ್ದೆ ಇತ್ತು. ಆ ಕಾಯ್ದೆ ಇರೋದ್ರಿಂದ ನಮ್ಮ ಮದಲಾಪುರದ ಗ್ರಾಮಕ್ಕೆ TC ಬರಕ್ ಅವಕಾಶ ಆಗಿದ್ದು. ಆ ಅವಕಾಶ ಆದ್ಮೇಲೆ ನಮ್ಮ ಮದಲಾಪುರದ ಕುಡಿಯೋ ನೀರಿನ ಯೋಜನೆ ಆಗಿದ್ದು. ಮುಂಚೆಗಿತ್ತಲ್ಲ ಸರ್, ಮುಂಚೆಗೆ ಯಾವುದೇ ಕಾರಣದಲ್ಲೂ ಆ ಸ್ಕೀಮ್ ಇತ್ತಿಲ್ಲ, ಕರೆಂಟ್ ಬರಕ್ವಾಗಿತ್ತಿಲ್ಲ. ವಾಟರ್ ಸಪ್ಲೈ ಸ್ಕೀಮ್ ಬಂದ ಮೇಲೆ ಇಲ್ಲಿಗೆ ನಾನು ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ಹಾಕಕ್ಕಾಗಿದ್ದು. ಹಿಂಗೆ ಸಾಕಷ್ಟು ಅನುಕೂಲಗಳ ಮಾಡಿದ್ರಿ. ಮದಲಾಪುರ ಅಂದ್ರೆ ನಮ್ಗೆ ನಾನು ಒಂಥರ ಸರ್, ಒಂದ್ ಕಡೆ ಸೈಡ್ ಅಲ್ಲಿ ಮದಲಾಪುರ ಗ್ರಾಮ ಅಂದ್ರೆ ನನಗೆ ತುಂಬಾ ಸಂತೋಷ ಆಯ್ತದೆ. ಈ ಊರಲ್ಲಿ ಹುಟ್ಟಿದೀನಿ. ನಮ್ ಕಲ್ಲೇಶ್ವರ ಅವರು ನನಗೆ ತುಂಬಾ ಸಹಕಾರ ಮಾಡ್ಯವ್ರಿ. ಅದಕ್ಕೆ ನಿಜವಾದ ಅವರು ಬಸವಣ್ಣ ಅಂತ, ಅವರು ನಮ್ಮ ಊರಿನಲ್ಲಿ ಹೆಸರಿಟ್ಟಿರೋದು ಕಲ್ಲೇಶ್ವರ ಅಂತ. ದೇವಸ್ಥಾನದ ಅಭಿವೃದ್ಧಿಗೂ ಸಾಕಷ್ಟು ಕೆಲಸ ಮಾಡಿದ್ರಿ ಅಲ್ವಾ? ಮಾಡಿದೀನಿ, ನಾನೇ ಖುದ್ದಾಗಿ ನಿಂತು ಮಾಡಿಸಿದ್ದೀನಿ ಸರ್. ಅದಕ್ಕೆ ಅದು ಆ ವಿಷಯದಲ್ಲಿ ಒಂದ್ ಮಾತೇ ಇಲ್ಲ. ಭಗವಂತನ ಸೇವೆ ಮಾಡೋದ್ರಲ್ಲಿ ಮಾತೇ ಇಲ್ಲ ಬಿಡಿ. ನನ್ ಭಗವಂತ ಇದು ನಮ್ಮ ಊರ್ದಲ್ಲ, ಎಲ್ಲೇ ಹೋದ್ರು ನಾನು ಭಗವಂತ ಅಂದ್ರೆ ಅದಕ್ಕೆ ಸೇವೆ ಮಾಡೇ ಮಾಡ್ತೀನಿ. ಇಲ್ಲಿ ನಮ್ಮ ಮಂದಿಯವ್ರಿದೆ, ಇಲ್ಲಿ ಪುರ ಅಂತ, ಪುರದಿಂದ ಆಚೆ ಬೆಟ್ಟದಲ್ಲಿದೆ ದೊಡ್ಡ ರಂಗಸ್ವಾಮಿ ಅಂತ, ಅದು ಅವ್ರಿಗೂ ಅಷ್ಟೇ ನನ್ ಕೈಲಾದ ಸೇವೆ ಮಾಡ್ತಾ ಇರ್ತೀನಿ. ನಾನು ದೇವಸ್ಥಾನ ಅಂದ್ರೆ ಎಲ್ಲೇ ಬರ್ಲಿ ಸಹ ಮಾಡ್ತೀನಿ ಸರ್. ಆ ದೇವ್ರು ಈ ದೇವ್ರಲ್ಲ, 300 ಕೋಟಿ ದೇವಾನ್ ದೇವತೆಗಳಲ್ಲಿ ನಾನು ಶರಣ ಯಾವತ್ತಲೇ. ನೀವು ಓದಿದ ಸ್ಕೂಲ್ಗೂ ಒಂದಷ್ಟು ಅನುಕೂಲಗಳು ಮಾಡಿದ್ರ? ನಾನು ಈಗ ಸ್ಕೂಲ್ ಕಾರ್ಯಕ್ರಮದಲ್ಲಿ ನಾನು ಈಗ ಪ್ರಥಮ ಬಾರಿಗೆ ಇದಾಗಿರೋದು. ಸ್ಕೂಲ್ ವಿಷಯಕ್ಕೆ ಬಂದ್ರೆ ಇದೇ ಫಸ್ಟ್. ಮುಂಚೆ ನಾನು ಸ್ಕೂಲ್ ವಿಷಯಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅದು ಹೇಳಿದ್ರೆ ಸುಳ್ಳು ಆಯ್ತದೆ, ಸತ್ಯ ಹೇಳ್ಬೇಕು ಅವತ್ತಿಗೆ. ಅದರಿಂದ ನಾನು ಈಗ ನನ್ನ ಕೈಲಾದ ಸಹಾಯ ಮಾಡಿದ್ದೀನಿ. ಹಳ್ಳಿ ಎಲ್ಲ ಸುತ್ತಿ ಕೆಲಸ ಮಾಡಿದೆ ಅಂತ ಹೇಳಿ ಹೇಳ್ತಾ ಇದ್ರು ಆಗ್ಲೇ? ಹೌದು ಸರ್, ಪ್ರತಿ ದಿವಸನೂ ನಾನು ಹಳ್ಳಿಗೆ ಹೋಗ್ದಲೆ ಒಳ್ಳೆ ನರಸೀಪುರ ಇರಕ್ಕಲ್ಲ. ಹಳ್ಳಿಗೆ ಹೋಗ್ಲೇಬೇಕು, ಒಳ್ಳೆ ನರಸೀಪುರಕ್ಕೆ ಬರ್ಲೇಬೇಕು, ಆಫೀಸ್ಗೆ ಹೋಗ್ಲೇಬೇಕು, ನಮ್ಮ ಮನೆಗೆ ಬರ್ಲೇಬೇಕು. ಈಗಲೂ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತೀರಿ? ಈ ದಿವಸನೂ ಸರ್ ಇಲ್ಲಿ ಪ್ರೋಗ್ರಾಮ್ ಇರೋದ್ಗಿದ್ದೀನಿ. ನನಗೆ ಯಾರು ಫೋನ್ ಭಯಂಕರ ಫೋನ್ ಮಾಡಿ ನಾನು ನೀವು ಬನ್ನಿ 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 ಅಂತಾರೆ. ಪ್ರೋಗ್ರಾಮ್ ಇರೋದಕ್ಕೆ ಮೊನ್ನೆ ಶುಕ್ರವಾರ ನೈಟ್ ಬಂದಿರೋದು. ನಾನು ಇರೋದಿಲ್ಲ, ಊರಿಗೆ ಬಂದ್ರೆ ತಕ್ಷಣ ಬರ್ತೀನಿ, ತಕ್ಷಣ ಹೋಗ್ತೀನಿ. ಮಕ್ಕಳೆಲ್ಲ ಏನ್ ಮಾಡ್ತಾರೆ? ನಮ್ಮ ಮಗ ಒಬ್ಬ ಡಬಲ್ ಗ್ರಾಜುಯೇಟ್ ಮಾಡಿ ಆಡಿಟರ್ ಆಗ್ಯವನೆ ಸರ್. ಇನ್ನೊಬ್ರು PUC ಮಾಡಿ ಫಿಟ್ಟರ್ ಮಾಡವ್ರೆ. ಇನ್ನೊಬ್ಬ ಮಗ ಲಾಸ್ಟ್ ನಾನು ENC ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಅಂತ BE ಮಾಡವ್ರೆ. ಇಷ್ಟು ವಿದ್ಯೆ ಕಲಿಸಿದ್ದೀನಿ ಸರ್ ನಾನು. ಎಲ್ಲ ಚೆನ್ನಾಗವ್ರೆ? ಪರವಾಗಿಲ್ಲ ಸರ್, ಯಾವ ತಂಟೆ ತಕರಾರು ಇಲ್ದಂಗೆ ಅವ್ರವ್ರ ಕೆಲಸ ಮಾಡ್ತಾರೆ, ಅವರೇ ಚೆನ್ನಾಗಿ. ಅಣ್ಣನ ಮಗನ ಜವಾಬ್ದಾರಿನೂ ನೀವೇ ತಗೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನನ್ನ ಮಕ್ಕಳನ್ನು ನೋಡಕ್ಕಲ್ಲ. ನಾನು ಹೇಳೋದಾದ್ರೆ ನನ್ನ ಮಕ್ಕಳನ್ನು ಅವನ ತರ ಅವನಿಗೆ ನಾನು ಸಹಕಾರ ಮಾಡೋದು, ಅವನಿಗೆ ಎಲ್ಲಾ ವಿಷಯದಲ್ವೇ ಒಳ್ಳೆ ವಿಷಯದಲ್ಲಿ ನಾನು ಅವನಿಗೆ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಅಣ್ಣನ ಮಕ್ಕಳು ಹೆಣ್ಮಕ್ಳು ಇದ್ರು ಅಲ್ವಾ? ಹೆಣ್ಮಕ್ಳು ಮದುವೆ ಮಾಡಿದೀನಿ. ಅಣ್ಣನ ಮಗನ್ನು ಅದ್ದೂರಿಯಾಗಿ ಮದುವೆ ಮಾಡಿದೀನಿ. ಅಣ್ಣನ ಮಗನಿಗೆ ಆ ಹುಡುಗಿ ಸಂಬಂಧ ಮಾಡಿದಾಗ ಅವ್ರ ಮನೇಲಿ 5 ರೂಪಾಯಿ ಇಸ್ಕೊಳ್ದಂಗೆ ನಾನು ಮದುವೆ ಮಾಡಿ ನನ್ನ ಮಗನಿಗೆ ಮದುವೆ ಮಾಡ್ಕೊಂಡ್ರಿ. 5 ರೂಪಾಯಿ ಇಸ್ಕೊಂಡ್ ಅವ್ರ ಹತ್ರ. ಆ ವಿಷಯ ಬಂತವ್ರು ನಾವು ದೂರ, ದುಡ್ಡು ಪಡ್ಡು ಇಸ್ಕೊಂಡು ಬಸ್ಕೊಂಡು ಅವ್ರನ್ನ ಹಿಂಸೆ ಕೊಡೋದು ಅವೆಲ್ಲ ನಮ್ಮ ಹತ್ರ ಇಲ್ವೇ ಇಲ್ಲ. ನಮಗೆ ಬೇಡ. ಭಗವಂತ ನಮಗೆ ಕೊಟ್ಟಿರ್ಬೇಕಾದ್ರೆ ನಾವ್ಯಾಕೆ ಅವ್ರ ಹತ್ರ ಇದ್ ಮಾಡ್ಬೇಕು, ಬೇಡ್ಬೇಕು? ನಮ್ 2 ಜನ ಮಕ್ಳಿಗೂ ಅದೇ ತರ ಮಾಡಿರೋದು. 3 ಜನಕ್ಕೂ ಯಾರ ತಲೂ 1 ರೂಪಾಯಿ ನಾವು ಕೈ ಚಾಚಿ ಕಾರ್ಯಕ್ರಮ ಮಾಡಿಲ್ಲ ಸರ್. ಈಗ 65ನೇ ವರ್ಷದಲ್ಲೂ ಕೆಲಸ ಏನೇನ್ ಕೆಲಸ ಮಾಡ್ತೀರಿ? ಇವತ್ತು ಸರ್ ನಾನು KEB ಒಳಗೆ LC ವರ್ಕ್ ಅಂತ ಬರ್ತದೆ ಸರ್, ಅದೇ ಜಾಸ್ತಿ ಮಾಡೋದು. ಜ್ಯೋತಿ ಎಲೆಕ್ಟ್ರಿಕಲ್ಸ್ ಅಂತ ಸರ್, ಅವ್ರದ್ದು ವರ್ಕ್ ಮಾಡ್ತೀನಿ ಸರ್. ಯಾವುದೇ ವರ್ಕ್. ಇನ್ನೊಂದು ಸರ್, ನನ್ನ ಹತ್ರ ಯಾಕೆ ಅಷ್ಟೊಂದು ಅಭಿವೃದ್ಧಿ ಆಗಿ ಅಷ್ಟೊಂದು ಹೆಸರು ಗಳಿಸಿದ್ದೀನಿ ಅಂದ್ರೆ, ಯಾರಿಗೆ ಆಗೋದಿಲ್ವ ಕೆಲಸ ಆ ಕೆಲಸ ರಂಗೇಗೌಡರು ಮಾಡ್ತಾರೆ ಸರ್. ನನ್ನ ಸರ್ವಿಸ್ ನಲ್ಲಿ ಫಸ್ಟ್ ಅದೇ ನನ್ನ ಏನಾದ್ರು ಕಾಪಾಡ್ತಾ ಐತೆ ಅಂದ್ರೆ, ಯಾರು ಮಾಡಕ್ಕಾಗಲ್ಲ ಅಂತ ಬಿಡ್ತಾರೆ ಸರ್, ಆ ಕೆಲಸ ಮಾಡ್ಕೊಡ್ತೀನಿ. ಅದರಿಂದಲೇ ರಂಗೇಗೌಡರಿಗೆ ಹೆಸರು ಬಂದ್ರು ಸರ್. ಇಲ್ದೋರಿ ಎಲ್ಲಿ ಸರ್ ಹೆಸರು ಬರ್ತದೆ? ಹೆಸರು ಬರಕ್ ಸಾಧ್ಯನಾ?
ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಗೆ ಅವನಿಗೇನಾದ್ರು ನಾನು ಮಾಡ್ತೀನಿ ಅಂದ್ರೆ ಹಿಂಸೆ ಕೊಟ್ಟು ಯಾವುದೇ ಕಾರಣದಲ್ಲೂ ನಾನು ಮಾಡಕ್ ಹೋಗಲ್ಲ. ನಂದು ಏನಿದ್ರು ಬೇರೆಯವ್ರಿಗೂ ನನಗೆ ಯಾವುದೇ ಕಾರಣದ ಡಿಫ್ರೆನ್ಸ್ ಇರ್ಬೇಕು ಹೊರತು ರಂಗೇಗೌಡರು ಬೇಕು ಅನ್ಬೇಕು. ದುಡ್ಡು ಇಸ್ಕೊಳ್ಳೋ ವಿಷಯದಲ್ಲೂ ಅಷ್ಟೇ, ಯಾವುದೇ ವಿಷಯದಲ್ಲೂ ನಾನು ಆತರ ಬಂದಿರೋ ವ್ಯಕ್ತಿ. ಈಗಲೂ ಸಾಕಷ್ಟು ಕೈ ತುಂಬಾ ಕೆಲ್ಸಗಳಿದಾವೆ. ನನಗೆ ಟೈಮೇ ಇರಕ್ಕಲ್ಲ ಸರ್. ಸಾಯಂಕಾಲ ನಿದ್ದೆ ಮಾಡ್ತೀನಲ್ಲ, ಅದೇ ಸಾಯಂಕಾಲ ಮನೆಗೆ ಬಂದು ನಿದ್ದೆ ಮಾಡ್ತೀನಲ್ಲ ಸರ್, ಅದೇ ನನಗೆ ಯಾವುದೇ ಕಾರಣದಲ್ಲೂ ಕೆಲಸ ಇಲ್ಲ ಅಂತ ಇರೋದು. ಒಬ್ಬರೇ ಮಾಡ್ತಾರ, ಹುಡುಗರು ಇಟ್ಕೊಂಡಿದ್ರೆ 12 ಜನ ಹುಡುಗರು ಸರ್, 12 ಜನ ಹುಡುಗರು. ಆಮೇಲೆ ಇನ್ನೊಂದು ನಿಮ್ಗೆ ಹೇಳಲ್ಲ, ಆಲ್ದಳ್ಳಿ ಅಂತ ಒಂದು ಗ್ರಾಮ ಇದೆ ಸರ್, ಅಲ್ಲಿ 100 ಜನ ಹುಡುಗರಿಗೆ ಟ್ರೈನಿಂಗ್ ಕೊಡ್ತೀನಿ. ಇಲ್ಲ ಮಲ್ಪಣ್ಣದ ಪಕ್ಕ ಅಲ್ಲ, ಹೊಳೆಯಾಸಪುರದ ಪಕ್ಕ ಕಸಬಾ ಬಳ್ಳಿ 100 ಜನ ಹುಡುಗರಿದ್ದಾರೆ. ಅವ್ರಿಗೆ ಅನ್ನದ ದಾರಿ ಮಾಡಿದೀನಿ. ಅವ್ರು ಹೇಳ್ತಾರೆ ನಮ್ ಗೌಡ್ರು ಏನೇ ಆದ್ರೂ ನನಗೆ ಬೇಕೇ ಬೇಕು ಅಂತ ಎಲ್ಲ ಹೇಳ್ತಾರೆ. ಈಗ ಫಸ್ಟ್ ಕ್ಲಾಸ್ ಕೆಲಸ ಮಾಡೋ ಹುಡುಗರು ಮಾತ್ರ ಒಂದು 3 ಜನ ಇದಾರೆ. ಈಗ ಈ ಹುಡುಗರು ಯುವಕರು ಕಮ್ಮಿ ಆಗ್ಯಾವ್ರೆ. ಯಾಕೆ ಕಮ್ಮಿ ಆಗ್ಯಾವ ವರ್ಕರ್ಸ್ ಅಂದ್ರೆ ಇಂಜಿನ್ ಬಂದೈತಿ, ಮಿಷಿನ್ ಹಿಂದೆ ಮಿಷಿನ್ ಇತ್ತಲ್ಲ, ಈ ಡಿಗ್ಗರ್ ಬಂದಿರೋದ್ರಿಂದ ವರ್ಕರ್ಸ್ ಕಮ್ಮಿ. ಜಾಸ್ತಿ ಮೇಜರ್ ಕೆಲಸ ಮಾಡ್ಬೇಕು ಅಂದ್ರೆ ವರ್ಕರ್ ಸೇರ್ಸ್ಕೊತೀವಿ. ಡಿಗ್ಗರ್ ಮಾಡೋ ಕೆಲಸ ಡಿಗ್ಗರ್ ಮಾಡ್ತದೆ, ವರ್ಕರ್ ಮಾಡೋದು ವರ್ಕರ್ ಮಾಡ್ತಾರೆ. ಒಟ್ಟಿಗೆ 4 ಜನಕ್ಕೆ ಅನ್ನದ ದಾರಿನೂ ಮಾಡ್ಕೊಟ್ಟಿದ್ದಾರೆ. ಆ ವಿಷಯದಲ್ಲಿ ನಾನು ಮಾಡ್ತೀನಿ ಸರ್. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಸರ್. ಮೊನ್ನೆ ರಾಘವೇಂದ್ರ ಮಠದಲ್ಲಿ ನಾವು ಒಂದು ಹೋಮ ಇಟ್ಟಿದ್ದು. ಹೋಮ ಇಟ್ಟಿದ್ರೆ ನಮ್ಮ ಮನೆ ಬಾಕಲಲ್ಲಿ ಹೊಳೆಯಾಸಪುರದಲ್ಲಿ ನಲ್ಲಿ ಕೆಲಸ ಮಾಡ್ತಿದ್ರು. ನಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಕಡೆ ಒಬ್ಬ ಹುಡುಗ ಬಂದ್ರೆ ಹಿಂಗಂದ ಸಾ ಬರಿಯ ಹಿಂಗಂದ. ನಾನ್ ನಮ್ಮ ಮನೇಲಿ ಏನಾದ್ರು ಫುಡ್ ಇದ್ರು ನೋಡಮ್ಮ ಅಂದೆ. ನಮ್ಮನೆ ಅಮ್ಮ ಇದ್ದು ಯಾವ ಇವತ್ತು ಹೋಮ ಮಾಡಿಸ್ತಾ ಇದ್ವಿ, ಏನು ಮಾಡಿಲ್ಲ, ಏನು ಇಲ್ಲ ಯಾವ್ದು ಅಂದ್ರು. ನಾನು ಆಚೆಗೋಗಿ ನನಗೆ ಹೊಟ್ಟೆ ಹೊಡೆದೋಗ್ಬಿಡ್ತು ಸರ್. ಅವ್ನ ವಯಸ್ಸಲ್ಲಿ ನಾನು ಅಷ್ಟೇ ಕಷ್ಟಪಟ್ಟಿದ್ದೀನಿ. ಅವ್ನು ಏನಾದ್ರು ಸಹಾಯ ಮಾಡ್ಬೇಕು ಅಂತ ಆಚೆಗೋಗಿ ಬಾರಪ್ಪ ಅಂತ ಕರೆದು, ಹೋಗು ಏನಾದ್ರು ತಿನ್ನು, ನೀನು ಏನಾದ್ರು ತಿನ್ನು ತಗೊಳಪ್ಪ ಹೋಗಪ್ಪ ಅಂತ ಕಳಿಸ್ತೆ. ನಾವು ಆತರ ಸೇವಕರು. ನಾವು ನಿಜವಾಗಿ ನಾವು ಅನುಭವಿಸಿರೋದ್ರಿಂದ ಅದ್ರ ಕಷ್ಟ ಗೊತ್ತು. ಅನುಭವಿಸ್ತಾರೆ ಹೆಂಗ್ ಗೊತ್ತಾಗದ ಸರ್ ಕಷ್ಟ? ಗೊತ್ತಾಯ್ತದ? ಅವ್ನು ನೋಡಿ ಹೋಗ ಆ ಕಡೆಗೆ ಅನ್ಬೋದಾಯ್ತು. ನಾನು ಹಂಗಲ್ಲ, ಅವನಿಗೆ ಕೊಟ್ಟು ನಮ್ಮ ಹೋಮ ಸುಡೋ ಜಾಗಕ್ಕೆ ಅದೇ ರಾಘವೇಂದ್ರ ಮಾಡ್ತಲ್ಲಿ 50 ವರ್ಷದ ಮಾಡಿದ್ರಲ್ಲ, ನಮ್ಮನ್ನ ಯಾವ್ದೇ ಕಾರಣದ ಬಿಡಕ್ಕಲ್ಲ. ಯಾವ್ದೇ ಕಾರ್ಯಕ್ರಮ ಮಾಡಿದ್ರು ನಮ್ಮನ್ನ ಕರೀತಾರೆ. ಮಾನವನ ಪತ್ರಿಕೆ ಬಂದೇ ಬರ್ತದೆ. ಆಮೇಲೆ ಗುರುವಾರ ನಮ್ಮನೆ ಪ್ರಸಾದ ಬರ್ದೇ ಇರಕ್ಕಲ್ಲ. ಮನೆಯವ್ರು ಹೊಳೆಯಾಸಪುರನೇ. ಅಲ್ಲೇ ಮಾಡ್ಕೊಬಿಟ್ರಿ ಅಂದ್ರೆ ನಮ್ಮ ಮನೆಯವರೆಲ್ಲ ನೋಡಿ ಮಾಡಿರೋದು, ನಾನ್ ಮಾಡ್ಕೊಂಡಿರೋದಲ್ಲ. ನಮ್ ತಾಯಿಯವರೆಲ್ಲ, ಅವರು, ನಮ್ ಚಿಕ್ಕಮ್ಮ, ನಮ್ಮ ಅಣ್ಣ, ನಮ್ ಭಾವ ಇವರೆಲ್ಲ ನೋಡೇ ಮಾಡಿದ್. ನಾನು ಯಾವ್ದೇ ಕಾರಣದಲ್ಲೂ ಈ ಬೇರೆ ಟೈಪ್ ಮಾಡ್ತಾರಲ್ಲ ಹಂಗೆಲ್ಲ ಮಾಡಿದ್ರಲ್ಲ. ಇವರೆಲ್ಲ ಹೋಗಿ ಒತ್ತಿಗೆ ಕೊಟ್ಟ ಮೇಲೆ ಆಗಿರೋದು. ಆಮೇಲೆ ನಮ್ಮ ಅದ್ನು ಹೇಳ್ಬೇಕು, ನಮ್ಮ ಕೃಷ್ಣಯ್ಯಂಗ ಅವರ ಮಿಸ್ಸಸ್ ಅವರು ಇದ್ ಮಾಡ್ಕೋಬಹುದು ರಂಗೇಗೌಡ ಮಾಡ್ಕ ಅಂತ ಹೇಳಿ ಅವರು ನನಗೆ ಒಪ್ಪಿಗೆ ಕೊಟ್ಟು ಮಾಡ್ಸಿರೋದು ಅವರುವೆ. ಹಿಂಗೆ ಮಾಡ್ಕೊಂಡು ಒಟ್ಟಿಗೆ ಚೆನ್ನಾಗಿ ಬದುಕು ಕಟ್ಕೊಂಡ್ರಿ. ಭಗವಂತ ಕೊಟ್ಟವನೇ ಸರ್. ನಾನ್ ಬದುಕು ಕೊಟ್ಟವನೇ ಕಟ್ಕೊಂಡಿರೋದಲ್ಲ, ಭಗವಂತ ಕೊಟ್ಟವನೇ. ನಾನು ಹೋಯ್ತಾ ಇದ್ದೀನಿ. ಹಂಗಾಗಿ ಚೆನ್ನಾಗಿ ಹೋಗ್ತಾ ಇದೆ ಬದುಕು. ಹೋಯ್ತಾ ಇದೆ ಸರ್, ಅದ್ರಲ್ಲಿ ಏನ್ ಮಾತಿಲ್ಲ ಸರ್. ಮುಂದೆ ಇನ್ನು ಏನೇನ್ ಮಾಡ್ಬೇಕು ಅಂತ ಆಲೋಚನೆ ಇದೆ. ನಂದು ನನ್ನ ಕೈಲಿ ಆದ ಸೇವೆಯ ಸಮೂಹ ಚೆನ್ನಾಗಿರ್ಬೇಕು ಅನ್ನೋದು ಅಪೇಕ್ಷೆ ಪಡ್ತೀನಿ ಹೊರತು ನಾನು ಸಮೂಹ ಚೆನ್ನಾಗಿರ್ಬಾರ್ದು, ನಾನು ಒಬ್ಬ ಚೆನ್ನಾಗಿರ್ಬೇಕು ಅಂತ ನಾನು ಯಾವತ್ತೂ ಯಾವ ನಿಮಿಷದಲ್ಲೂ ನಾನು ಕೇಳ್ಕೊಳಕಲ್ಲ. ಸಮೂಹ ಚೆನ್ನಾಗಿರ್ಬೇಕು. ನಮ್ಮ ಏನೈತೆ ನಮ್ ಸುತ್ತಮುತ್ತ ನನ್ನ ಜೊತೆಲಿ ಯಾರು ಓಡಾಡ್ತಾರೆ ಅವರೆಲ್ಲ ಚೆನ್ನಾಗಿರ್ಬೇಕು ಅಂತ ಅಪೇಕ್ಷೆ ಪಡ್ತಾನೆ ಹೊರತು ನಾನು ನಾನು ಒಬ್ಬ ಚೆನ್ನಾಗಿರ್ಬೇಕು, ನಾನು ಒಬ್ಬ ಚೆನ್ನಾಗಿದ್ರೆ ಏನ್ ಬರ್ತದ ಸರ್? ಎಲ್ಲ ಜನಾಂಗ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿದ್ವಿ ಅಂತ ಹೇಳ್ಬೋದು. ನಾನು ಒಬ್ಬ ಚೆನ್ನಾಗಿದ್ರೆ ಏನ್ ಮಾತಾಡಕೈತೆ? ಮಾತಾಡಕ್ ಸಾಧ್ಯನಾ? ಈ ನಮ್ಮ ಮದ್ಲಾಪುರ ಗ್ರಾಮ ಚೆನ್ನಾಗಿರೋದಕ್ಕೆ ಇವತ್ತು ಸೇರ್ಕೊಂಡೈತೆ. ನಮ್ಮ ಮದ್ಲಾಪುರ ಗ್ರಾಮ ಚೆನ್ನಾಗಿಲ್ದವ್ರು ಎಲ್ಲಿ ಸೇರ್ಕೊಳ್ಳೋದು? ಅದ ಮಾಡಿದೀವಿ. ಹಿಂಗೆ ಒಟ್ಟಿಗೆ ನಿಮ್ ಕೈಲಾದ ಒಂದಷ್ಟು ಕೆಲ್ಸಗಳು ಮಾಡ್ಕೊಂಡು ಹುಟ್ಟಿದೂರ್ಗುವೆ ನೀವಿರ ಅಂತ ಊರ್ಗುವೆ ಏನೇನು ಅನುಕೂಲ ಮಾಡಕ್ ಸಾಧ್ಯನೋ ನಿಮ್ ಕೈಲಿ ಸಣ್ಣ ಪುಟ್ಟದ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರಿ. ಸರ್ ಯಾವುದೇ ಕಾರಣದಲ್ಲೂ ಅದ ಮಾಡ್ತಾ ಇದ್ದೀನಿ ಸರ್. ನಾವು ಆ ವಿಷಯದಲ್ಲಿ ಒಂದ್ ಮಾತಿಲ್ಲ ಸರ್. ರಂಗೇಗೌಡ್ರೆ, ನಿಮ್ಮ ಜೀವನದ ಅನುಭವಗಳು ಬಾರಿ ಚೆನ್ನಾಗಿದ್ದಾವೆ. ಬಹಳ ಕಷ್ಟಪಟ್ಟು ಏನೂ ಇರ್ಲಿಲ್ಲ ಅಂತದ್ರಲ್ಲಿ ಈಗ ಒಂದು ಬದುಕು ಕಟ್ಕೊಂಡು 3 ಜನ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವ್ರಿಗೂ ಒಂದೊಂದು ಬದುಕು ಮಾಡಿಕೊಟ್ಟು ನೀವು ಕೂಡ ಚೆನ್ನಾಗಿ ಬದುಕೊಂಡು ಹೋಗ್ತಾ ಇದ್ದೀರಿ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೆಂಗ್ ಮಾಡೋದು? ನಿಮ್ಮ ಫೋನ್ ನಂಬರ್ ಹೇಳಿ. 9740657576. ಇನ್ನೊಂದ್ಸರಿ ಹೇಳಿ. 9740657576. ಇವತ್ತಿನ ಹುಡುಗರಿಗೆ, ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಯುವಕರು ಯಾವುದೇ ಕಾರಣದಲ್ವೇ ಭೇದ ಭಾವ ಮಾಡ್ದಂಗೆ ಒಗ್ಗಟ್ಟಿನಿಂದ ಹೋಗಿದ್ದೇ ಆದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಸರ್. ಒಗ್ಗಟ್ಟಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ನೀನ್ ಸರಿಲ್ಲ ಅನ್ಕೊಂಡು ಹೋಗೋದು ಸಾಧ್ಯವೇ ಅಲ್ಲ. ಅದು ಒಗ್ಗಟ್ಟಿನ ಪ್ರದರ್ಶನ ಮಾಡ್ಬೇಕು. ಒಗ್ಗಟ್ಟಿನ ಪ್ರದರ್ಶನ ಮಾಡಿದಾಗ ಮಾತ್ರ ಸಾಧನೆ ಮಾಡಕ್ ಸಾಧ್ಯ. ಅದೇ ಹೇಳಕ್ ಅಪೇಕ್ಷೆ ಪಡ್ತೀನಿ. ಒಳ್ಳೆದು ರಂಗೇಗೌಡ್ರೆ, ಇದುವರೆಗೆ ನಿಮ್ಮ ಜೀವನದ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚ್ಕೊಂಡ್ರಿ. ಒಳ್ಳೆ ಕಷ್ಟಪಟ್ಟು ಮೇಲೆ ಬಂದಂತವ್ರು. ಇದು ಅನೇಕ ಜನರಿಗೆ ಸ್ಫೂರ್ತಿನೂ ಕೂಡ ಆಗುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿ ಮದಲಾಪುರ ಗ್ರಾಮದ
ಹಿರಿಯ ವಿದ್ಯುತ್ ಗುತ್ತಿಗೆದಾರರು ಹಾಗೂ ಸಮಾಜ ಸೇವಕರಾದ ಎಂಎಸ್ ರಂಗೇಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಲಕ್ಷ್ಮಿ ಎಚ್ಜೆ. ಹಿರಿಯ ಜೀವಗಳ ಭಾವ ಮೂಡಿಬಂತು. ಹಾಸನ ಆಕಾಶವಾಣಿಯ ಸ್ಮರಣೀಯ ಕಾರ್ಯಕ್ರಮ ಇದು.